ರಾಜ್ಯ ರಾಜಕಾರಣದ ಒಂದು ಇಂಟ್ರೆಸ್ಟಿಂಗ್ ಅಧ್ಯಾಯ ತೆರೆದುಕೊಂಡಿದೆ. ದೆಹಲಿಯಲ್ಲಿ ಕುಳಿತ ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕದಲ್ಲಿ ಜನರೇಷನಲ್ ಶಿಫ್ಟ್ ಮಾಡುವ ನಿರ್ಧಾರಕ್ಕೆ ಬರುವುದರೊಂದಿಗೆ ಸಿದ್ದರಾಮಯ್ಯನವರು ನಾಳೆ ರಾಜೀನಾಮೆ ಕೊಡ್ತೀನಿ ಅಂತ ಇನ್ನೂ ತನಕ ಅವ್ರು ಹೇಳಿಲ್ಲ. ಅವ್ರ ಕಡೆಯಿಂದ ಹೆಚ್ಚು ಕಡಿಮೆ ಯಾರೂ ಹೇಳಿಲ್ಲ. ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದು ಹೇಳ್ತಾ ಇದ್ದಾರೆ, ನಾವೇನು ನಿರ್ಧಾರನೇ ತಗೊಂಡಿಲ್ಲ, ನೀವು ಯಾಕೆ ಸ್ಪೆಕ್ಯುಲೇಷನ್ ಮಾಡ್ತಾ ಇದ್ದೀರಿ, ಶಾಸಕಾಂಗ ಪಕ್ಷದ ಸಭೆ ಸಹಿತ ಕರೆದಿಲ್ಲ ನಾವು ಅಂದರು. ನಾಯಕರುಗಳು ಹೇಳಿದ್ದನ್ನಷ್ಟೇ ಕೇಳ್ಕೊಂಡು ವರದಿ ಮಾಡೋದಾಗಿದ್ದರೆ ಜರ್ನಲಿಸಮ್ಮು ಹಿಂಗಿರ್ತಿರಲಿಲ್ಲ. ಅವರ ಹೇಳಿಕೆಗಳ ಮಾತ್ರ, ಅವರ ಹೇಳಿಕೆಗಳ ಆಧಾರದ ಮೇಲೆ ವರದಿ ಮಾಡುವುದಾದರೆ ಕೆ.ಸಿ. ವೇಣುಗೋಪಾಲ್ ಅವರು ನೆನ್ನೆನೇ ಹೇಳಿದ್ರು, 6.5 ತಾಸು ಕೂತ್ಕೊಂಡು ನಾವು ರಾಜ್ಯಸಭೆಗೆ ಯಾರ್ಯಾರನ್ನ ಕಳಿಸ್ಬೇಕು ಕರ್ನಾಟಕದಿಂದ ಅಂತ ಯೋಚನೆ ಮಾಡಿದ್ದೀವಿ ಅಂತ. ಇನ್ನವೇ ಅದು ಕರೆಕ್ಟೇ. ಸಿದ್ದರಾಮಯ್ಯನವ್ರನ್ನ ಕಳಿಸೋದ್ರ ಬಗ್ಗೆ ಯೋಚನೆ ಮಾಡಿದ್ದಾರೆ ಅವರು. ಸಿದ್ದರಾಮಯ್ಯನವ್ರನ್ನ ರಾಜ್ಯಸಭೆಗೆ ಕಳಿಸೋದ್ರ ಬಗ್ಗೆ ಯೋಚನೆ ಮಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ನಾಳೆ ಬೆಳಗ್ಗೆ ಸಚಿವ ಸಂಪುಟದ ಸದಸ್ಯರನ್ನು ಸಿದ್ದರಾಮಯ್ಯನವರು ಮನೆಗೆ ತಿಂಡಿ ಮಾಡೋದಕ್ಕೆ ಕರೆದಿದ್ದಾರೆ, ಬ್ರೇಕ್ಫಾಸ್ಟಿಗೆ ಕರೆದಿದ್ದಾರೆ. ಅಲ್ಲಿ ಘೋಷಣೆ ಮಾಡ್ತಾರೆ. ಈಗಾಗಲೇ ಅನೇಕರಿಗೆ ಹೇಳಿಬಿಟ್ಟಿದ್ದಾರೆ. ಅಧಿಕೃತವಾಗಿ ಎಲ್ಲರನ್ನೂ ಕೂಡಿಸ್ಕೊಂಡು ನಾಳೆ ಅಲ್ಲಿ ಘೋಷಣೆ ಮಾಡ್ತಾರೆ. ಆ ನಂತರ ಲೋಕಭವನಕ್ಕೆ ಬರ್ತಾರೆ. ರಾಜಭವನ ಮುಂಚೆ ಲೋಕಭವನಕ್ಕೆ ಬರ್ತಾರೆ. ಅಲ್ಲಿ ಥಾವರ್ ಚಂದ್ ಗೆಹ್ಲೋಟ್ ಅವರ ಕೈಗೆ ತಮ್ಮ ರಾಜೀನಾಮೆ ಪತ್ರವನ್ನು ಹಸ್ತಾಂತರಿಸುತ್ತಾರೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಯಾವುದು ಗುಡ್ಡ ಅನ್ಕೊಂಡಿದ್ರು ಅದು ಮಂಜಿನಂತೆ ಕರಗಿ ಹೋಗ್ಬಿಡ್ತಲ್ಲ ಅಂತ. ಅಂದರೆ ಯಾವುದು ಗುಡ್ಡದಂಥ ಬೆಟ್ಟದಂಥ ಸಮಸ್ಯೆ ಆಗಬಹುದು ಅಂದ್ಕೊಂಡಿದ್ರು ಅದು ಮಂಜಿನಂತೆ ಕರಗಿ ಹೋಗ್ತಾ ಇದೆಯಲ್ಲ ಅಂತ ಅನ್ನಿಸ್ತಾ ಇದೆ. ಒಳಗಡೆ ಒಂದು ಟುಕು ಇದೆ, ಆತಂಕನೂ ಇದೆ. ಇದು ಹಿಂಗೆ ಅಂತ. ಸಿದ್ದರಾಮಯ್ಯನವರು ಹೈಕಮಾಂಡ್ ಕರೆದ ಕಾರಣಕ್ಕಾಗಿ ಮೊನ್ನೆ ಸಂಜೆ ಫ್ಲೈಟ್ ಹತ್ಕೊಂಡು ದಿಲ್ಲಿಗೆ ಹೋದರು. ಅವರ ಜೊತೆಗೆ ಆಪ್ತ ಸಚಿವರುಗಳಿದ್ದರು, ಶಾಸಕರು ಇದ್ದರು, ಪೊನ್ನಣ್ಣ ಅವರೆಲ್ಲ. ಫ್ಲೈಟ್ನಲ್ಲೇ ಹೇಳಿದ್ರಂತೆ. ಯಾಕೆ ಕರೆದಿದ್ದಾರೆ ಗೊತ್ತಿಲ್ಲ. ಅಕಸ್ಮಾತ್ ರಿಸೈನ್ ಮಾಡು ಅಂತ ಹೇಳೋಕ್ಕೇನಾದ್ರು ಕರೆದಿದ್ರೆ ಮಾಡಿ ಬಂದುಬಿಡ್ತೀನಿ ಕಣ್ರಯ್ಯ ಅಂದ್ರಂತೆ. ಜೊತೆಗಿದ್ದವ್ರಿಗೆ ಒಂದು ಗಾಬರಿ ಆಗಿದೆ, ಯಾಕೆ ಹಿಂಗೆ ಮಾತಾಡ್ತಿದ್ದಾರೆ ಸಾಹೇಬರು ಅಂತ. ಹಾಗೆಲ್ಲ ನೀವು ದುಡುಕಿನ ನಿರ್ಧಾರ ತಗೊಳ್ಬಾರ್ದು, ಅದು ಇದು ಎಲ್ಲ ಹೇಳಿದ್ದಾರೆ. ಅದಾದ ಮೇಲೆ ನನ್ನ AICC ಕಚೇರಿಯಲ್ಲಿನ ಸಭೆ. ಆ್ಯಕ್ಚುಲಿ ಸಂಜೆ ತನಕ ಬಂದ ಸುದ್ದಿಗಳು ಇವತ್ತು ಬೆಳಗ್ಗೆ ಬಂದ ಸುದ್ದಿಗಳಿಗೂ ತುಂಬ ವ್ಯತ್ಯಾಸ ಇದೆ. ನೆನ್ನೆ ತನಕ ಏನು ಹೇಳಿದ್ವಿ ನಾವು, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಕೆ.ಸಿ. ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಈ 4 ಜನ ಕೂತ್ಕೊಂಡು ಸಿದ್ದರಾಮಯ್ಯನವ್ರನ್ನ ಕರೆದ್ರು ಅಂತ. ಇನ್ನೊಂದು ಮೂಲದ ಪ್ರಕಾರ, ಇನ್ನೊಂದು ಮೂಲ ಅಂದರೆ ಸಿದ್ದರಾಮಯ್ಯನವರು ಹೇಳ್ಕೊಂಡಿರೋದು ಅದು ಹಿಂಗಾಯಿತು ಅಂತ. ಇದ್ದದ್ದು ರಾಹುಲ್ ಗಾಂಧಿ ಸಿದ್ದರಾಮಯ್ಯನವರು ಇಬ್ಬರೇ, ಅವರೇ ಇಬ್ಬರೇ ಇದ್ದದ್ದು. ರಾಹುಲ್ ಗಾಂಧಿ ಅವರು ಹೇಳಿದ್ರಂತೆ, ಸಿದ್ದರಾಮಯ್ಯನವರೇ ಎಲ್ಲ ಕಡೆ ಒಂದು ತಲೆಮಾರಿನ ಬದಲಾವಣೆಯನ್ನು ಮಾಡ್ತಾ ಇದ್ದೀವಿ, ಜನರೇಷನಲ್ ಶಿಫ್ಟ್. ಒಂದು ಜನ್ರೇಷನ್ನಿಂದ ಇನ್ನೊಂದು ಜನ್ರೇಷನ್ಗೆ ಅಧಿಕಾರ ಕೊಡ್ತಾ ಇದ್ದೀವಿ ನಾವು, ಅದನ್ನು ಕರ್ನಾಟಕದಲ್ಲೂ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಎಂದ್ರಂತೆ. ಸಿದ್ದರಾಮಯ್ಯನವರು ಸಹಜವಾಗಿ ರಿಯಾಕ್ಷನ್ ಹೆಂಗಿರುತ್ತೆ ನಿಮ್ಗೆ ಅರ್ಥ ಆಗುತ್ತೆ. ಅಂಥದ್ದೊಂದು ರಿಯಾಕ್ಷನ್ ಬಂದಿದೆ ಸಿದ್ದರಾಮಯ್ಯನವರ ಮುಖದಲ್ಲಿ. ರಾಹುಲ್ ಗಾಂಧಿಯವರು ನೀವು ರಾಜ್ಯಸಭೆಗೆ ಬರಬೇಕು, ಕಾಂಗ್ರೆಸ್ಸಿಗೆ ರಾಷ್ಟ್ರ ಮಟ್ಟದಲ್ಲಿ ನಿಮ್ಮ ಅವಶ್ಯಕತೆ ಇದೆ, ನೀವು ಕಾಂಗ್ರೆಸ್ನಲ್ಲಿ ಹಿಂದುಳಿದ ವರ್ಗದ ಸಂಘಟನೆಯ ನೇತೃತ್ವ ವಹಿಸಿ ದೇಶದಾದ್ಯಂತ ಕಾಂಟ್ರಿಬ್ಯೂಷನ್ ಕೊಡಬೇಕು ಪಕ್ಷಕ್ಕೆ ಅಂತ ಹೇಳಿದ್ರಂತೆ. ಸಿದ್ದರಾಮಯ್ಯನವ್ರ ತಲೆಯಲ್ಲಿ ಸಹಜವಾಗಿ ಜನರೇಷನಲ್ ಶಿಫ್ಟು ಅಂತ ಹೇಳಿದ್ದೇ ತಲೆಯಲ್ಲಿತ್ತು. ಯಾಕೆ ನನ್ನ ಆಡಳಿತದಲ್ಲಿ ಏನಾದರೂ ಸಮಸ್ಯೆ ಕಾಣಿಸ್ತಾ ಇದೆಯಾ ನಿಮಗೆ ಅಂದ್ರಂತೆ. ಅದಕ್ಕೆ ರಾಹುಲ್ ಗಾಂಧಿ ಅವರು ಹಂಗೆ ಅನ್ಕೋಬೇಡಿ, ಕರ್ನಾಟಕದಲ್ಲಿ ಸರ್ಕಾರ ನಡೀತಾ ಇರುವ ರೀತಿಯ ಬಗ್ಗೆ, ನಿಮ್ಮ ಆಡಳಿತದ ಬಗ್ಗೆ ಯಾವುದೇ ಅಬ್ಜೆಕ್ಷನ್ಗಳಿಲ್ಲ. ಪಕ್ಷ ಯೋಚನೆ ಮಾಡ್ತಾ ಇರೋದು ಮುಂದಿನ ತಲೆಮಾರಿಗೆ ಅಧಿಕಾರ ಹಸ್ತಾಂತರದ ಬಗ್ಗೆ. ಆ ಒಂದೇ ಕಾರಣಕ್ಕಾಗಿ, ಮತ್ತು ಇದು ಕರ್ನಾಟಕದಲ್ಲಿ ಅಷ್ಟೇ ಮಾಡ್ತಿರೋದಲ್ಲ, ನಾವು ಎಲ್ಲ ಕಡೆನೂ ಇದನ್ನು ಮಾಡ್ತಾ ಇದ್ದೀವಿ. ನಿಮ್ಮ ಆಡಳಿತದ ಬಗ್ಗೆ ಏನೋ ಸಮಸ್ಯೆಯಾಗಿ ನಾವು ನಿಮಗೆ ರಾಜೀನಾಮೆ ಕೊಡಿ ಅಂತ ಕೇಳ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೇಬೇಡಿ ಅಂದ್ರಂತೆ. ಅದಕ್ಕೆ ನನಗೆ ರಾಷ್ಟ್ರ ರಾಜಕಾರಣದಲ್ಲಿ ಯಾವುದೇ ಆಸಕ್ತಿ ಇಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ರಾಜ್ಯಸಭೆಗೆ ಬರೋದು, OBC ಸಂಘಟನೆ ಮಾಡೋದು, ಇದರ ಬಗ್ಗೆ ನನಗೆ ಯಾವ ಆಸಕ್ತಿಯೂ ಇಲ್ಲ ಅಂದಿದ್ದಾರೆ. ರಾಹುಲ್ ಗಾಂಧಿಯವರು ಇಲ್ಲ ನೀವು ಬರಲೇಬೇಕು, ನಿಮ್ಮ ಅವಶ್ಯಕತೆ ಇಲ್ಲಿದೆ ಅಂತ ಹೇಳಿದಾಗ, ನನಗೆ ಟೈಮ್ ಕೊಡಿ, 48 ಗಂಟೆಗಳ ಸಮಯ ಕೊಡಿ, ಯೋಚನೆ ಮಾಡಿ ಹೇಳ್ತೀನಿ ಅಂತ ಎದ್ದು ಬಂದಿದ್ದಾರೆ. ಅಂದರೆ ಇಷ್ಟಕ್ಕೆ 6.5 ತಾಸು ಬೇಕಾ ಅಂತ ಅನಿಸುತ್ತೆ.
ಹೋಗೋದು ಬರೋದು ಕನ್ಸಲ್ಟೇಷನ್ ಎಲ್ಲ ಆಗಿರುತ್ತದು. ಆ ನಂತರ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಏನು ಚರ್ಚೆ ಆಯಿತು, ಡಿ ಕೆ ಶಿವಕುಮಾರ್ ಸುತ್ತಲೂ ಇರುವಂಥವ್ರು ಅದನ್ನೇನು ಹೇಳ್ತಾ ಇಲ್ಲ. ಸಾಯಂಕಾಲ AICC ಕಚೇರಿಯಿಂದ ಎಲ್ಲರೂ ಹೊರಗೆ ಬಂದರು. ನೋಡಿ, ಆ ದೃಶ್ಯಗಳಲ್ಲಿ ಸಿದ್ದರಾಮಯ್ಯನವರ ಮುಖವನ್ನು ನೋಡಿದ್ರೆ ಏನೋ ಒಂದು ಬ್ಯಾಡ್ ನ್ಯೂಸ್ ಅವ್ರು ಕೇಳಿಸ್ಕೊಂಡು ಬಂದಿದ್ದಾರೆ ಅನ್ನೋ ಹಂಗಿರಲಿಲ್ವಾ? ಇದೇ ದೃಶ್ಯಗಳ ಬಗ್ಗೆ ನಾನು ಮಾತಾಡ್ತಾ ಇರೋದು. ಸಿದ್ದರಾಮಯ್ಯನವರು ಬ್ಯಾಡ್ ನ್ಯೂಸ್ ಕೇಳಿಸ್ಕೊಂಡಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಕೇಳಿಸಿಕೊಳ್ಳಬೇಕು ಅಂದಿದ್ದ ಗುಡ್ ನ್ಯೂಸನ್ನು ಕೇಳಿಸ್ಕೊಂಡಿಲ್ಲ ಅನ್ನೋ ಥರನೇ ಇರಲಿಲ್ವಾ ಮುಖಭಾವ? ಡಿ ಕೆ ಶಿವಕುಮಾರ್ ಅವರ ಮುಖದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ನಿಂತ್ಕೊಂಡಿದ್ದಾಗ KC ವೇಣುಗೋಪಾಲ್ ಅವರ ಪಕ್ಕದಲ್ಲಿ ಒಂದು ನಗು ಬಂದ್ಬಿಡ್ತು. ಯಾಕೆ ಬಂತು ಆ ನಗು? ಇಷ್ಟೋ ತನಕ ನಾವು ರಾಜ್ಯಸಭೆಗೆ ಯಾರನ್ನು ಕಳಿಸ್ಬೇಕು ಅನ್ನೋ ಚರ್ಚೆ ಮಾಡಿದ್ದೀವಿ ಅಂದಿದ್ದಕ್ಕೆ ಬಂದ ನಗು ಅದು. ಮುಖ್ಯಮಂತ್ರಿಗಳು 48 ತಾಸು ಸಮಯ ಕೊಡಿ, 2 ದಿವಸ ಟೈಮ್ ಕೊಡಿ, ಯೋಚನೆ ಮಾಡಿ ಹೇಳ್ತೀನಿ ಅಂತ ಬಂದಿದ್ದರು. ಇಲ್ಲಿಂದ ಬಂದು ಕಾರ್ ಹತ್ತಿದ್ರು. ಕಾರ್ ಹತ್ತುವಾಗ ರಾಜ್ಯಸಭೆಗೆ ಯಾರನ್ನು ಕಳಿಸ್ಬೇಕು ಅಂತ ಚರ್ಚೆ ಆಯಿತು. ನಾಯಕತ್ವದ ವಿಷಯ, ಸಚಿವ ಸಂಪುಟ ಪುನರ್ರಚನೆ ವಿಷಯ ಅದೇನು ಚರ್ಚೆ ಆಗಿಲ್ಲ ಅಂಥೇಳಿ ಕಾರ್ ಹತ್ತಿದ್ರು. ನಾವು ಬ್ರೇಕಿಂಗ್ ಹೊಡೆದು ಬಿಟ್ವಿ. ಆವಾಗ ಏರ್ಪೋರ್ಟಿಗೆ ಹೊರಟಿದ್ದಾರೆ ಮುಖ್ಯಮಂತ್ರಿಗಳು, ಸೀದಾ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅಂತ. ನೋ, ಅವರು ಎಲ್ಲಿಗೆ ಹೋದರು? KJ ಜಾರ್ಜ್ ಅವರ ಮನೆಗೆ ಹೋದರು. KJ ಜಾರ್ಜ್ ಅವರ ಮನೆಯಲ್ಲಿ ಮುಖ್ಯಮಂತ್ರಿಗಳ ಜೊತೆಗೆ ಹೋಗಿದ್ದ ಶಾಸಕರು, ಸಚಿವರುಗಳು ಆತಂಕ ದುಗುಡದಿಂದ ಕಾಯ್ತಾ ಇದ್ರು. ಏನಾಯಿತು 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 ಅಂತ. ಅಲ್ಲಿ ಕೂತ್ಕೊಂಡು ಮುಖ್ಯಮಂತ್ರಿಗಳ ಅನೌನ್ಸ್ ಮಾಡಿದ್ರು, ರಾಜೀನಾಮೆ ಕೊಡಕ್ಕೆ ಹೇಳಿದಾರಪ್ಪ, ರಾಜೀನಾಮೆ ಕೊಡಕ್ಕೆ ಹೇಳಿದ್ದಾರೆ. ಸಚಿವರುಗಳು ಕೇಳಿದ್ರು, ಮತ್ತೇನು ಮಾಡ್ತೀರಿ? ಕೊಟ್ಟು ಬಿಡಬೇಕು ಅಂದ್ಕೊಂಡಿದ್ದೀನಿ, ಕೊಟ್ಟು ಬಿಡಬೇಕು ಅಂದ್ಕೊಂಡಿದ್ದೀನಿ. AICC ಕಚೇರಿಯಿಂದ KJ ಜಾರ್ಜ್ ಅವರ ಮನೆ ತಲುಪುವಷ್ಟರಲ್ಲಿ ಹಿ ಹ್ಯಾಸ್ ಮೇಡ್ ಹಿಸ್ ಮೈಂಡ್. ನಿರ್ಧರಿಸಿ ಬಿಟ್ಟಿದ್ರು. ನಿರ್ಗಮನದ ನಿರ್ಧಾರ ತೆಗೆದುಕೊಂಡಾಗಿತ್ತು. ಅಲ್ಲಿ ಹೇಳಿದ ನಂತರ ಜೊತೆಗಿದ್ದ ಸಚಿವರುಗಳು ಹಂಗಂದ್ರೆ ಹೆಂಗೆ, ನೀವ್ಯಾಕೆ ಹಿಂಗೆ ಮಾಡ್ತೀರಿ, ಅದು ಇದು ಹೇಳ್ಕೊಂಡು ಏರ್ಪೋರ್ಟಿಗೆ ಬಂದಿದ್ದಾರೆ. ಸ್ಪೆಷಲ್ ಫ್ಲೈಟ್ ಕಾಯ್ತಾ ಇತ್ತು. ಬೆಂಗಳೂರಿಗೆ ಬಂದು ಇಳಿದ್ರು. ಇವತ್ತು ಬೆಳಗ್ಗೆಯಿಂದ ಮತ್ತೆ ಶುರುವಾಯಿತು. ಇವತ್ತು ಇವರ ಭೇಟಿಗೆ ಬಂದಂಥ ಸಚಿವರು, ಶಾಸಕರುಗಳು, ನೀವು ಯಾವ ಕಾರಣಕ್ಕೂ ರಾಜೀನಾಮೆ ಕೊಡಬಾರ್ದು ಸಿದ್ದರಾಮಯ್ಯನವರೇ, ನಾವು ಸಹಿ ಸಂಗ್ರಹ ಮಾಡ್ತೀವಿ, ನಿಮ್ಮ ಜೊತೆ ಎಷ್ಟು ಶಾಸಕರಿದ್ದಾರೆ ಅನ್ನೋದನ್ನು ನಾವು ತೋರಿಸ್ತೀವಿ ಹೈಕಮಾಂಡ್ಗೆ ಎಲ್ಲ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ರಿಯಾಕ್ಟೇ ಮಾಡಿಲ್ಲ. ರಿಯಾಕ್ಟ್ ಮಾಡಿಲ್ಲ ಇನ್ ದ ಸೆನ್ಸ್ ಅಂಥದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ ಅಂತ ಕನ್ವೆ ಮಾಡಿದ್ದಾರೆ. ಆ್ಯಕ್ಚುಲಿ ನೀವು ರಾಜ್ಯಸಭೆಗೆ ಬಂದು ಬಿಡಿ ಅಂತ ರಾಹುಲ್ ಗಾಂಧಿ ಅವರು ಹೇಳಿದಾಗ ಇಮಿಡಿಯೇಟಾಗಿ ಹೋಗಿ ರಿಸೈನ್ ಮಾಡಿ ಅನ್ನುವ ಉದ್ದೇಶ ಅವರಿಗಿರಲಿಲ್ಲ. ಜೂನ್ 8ನೇ ತಾರೀಕು ರಾಜ್ಯಸಭೆಗೆ ನಾಮಿನೇಷನ್ ಸಲ್ಲಿಸೋದಕ್ಕೆ ಲಾಸ್ಟ್ ಡೇ. ಅಷ್ಟರೊಳಗೆ ಹೋಗಿ ನೀವು ರಾಜೀನಾಮೆ ಸಲ್ಲಿಸಿ. ಸಾರಿ, ಏನಂದೆ ನಾನು? ರಾಜೀನಾಮೆ ಅಂದೆ. ಜೂನ್ 8 ರಾಜ್ಯಸಭೆಗೆ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಲಾಸ್ಟ್ ಡೇ. ಜೂನ್ 8ರ ಒಳಗೆ ನೀವು ಹೋಗಿ ನಾಮಿನೇಷನ್ ಫೈಲ್ ಮಾಡಿ. ದಟ್ ಈಸ್ ಅಂಡರ್ಸ್ಟುಡ್. ಆವಾಗ CM ಸ್ಥಾನದಿಂದ ಕೆಳಗಿಳಿತಾರೆ ಅಂತ. ಸೇಮ್ ಬಿಹಾರದಲ್ಲಿ ನಿತೀಶ್ ಕುಮಾರ್ ಹೆಂಗೆ ಮಾಡಿದ್ರು ಹಾಗೆ. ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗಿದ್ದರು, ಹೋಗಿ ರಾಜ್ಯಸಭೆಗೆ ನಾಮಿನೇಷನ್ ಫೈಲ್ ಮಾಡಿದ್ರು, ಅವರು ಇಳಿತಾರೆ ಸ್ಥಾನದಿಂದ ಅಂತ ಅರ್ಥ. ರಾಜ್ಯಸಭೆಗೆ ಮತದಾನ ಆಯಿತು, ನಿತೀಶ್ ಕುಮಾರ್ ಆರಿಸಿ ಬಂದರು. ದಿಲ್ಲಿಗೆ ಹೋಗಿ ರಾಜ್ಯಸಭೆಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಆಮೇಲೆ ಪಾಟ್ನಾಕ್ಕೆ ಬಂದು ರಿಸೈನ್ ಮಾಡಿದ್ರು. ರಾಹುಲ್ ಗಾಂಧಿಯವರ ಮನಸ್ಸಿನಲ್ಲಿ ಇದ್ದದ್ದು ಕೂಡ ಅದೇ. ಒಂದು 15-20 ದಿವಸ ಆದಮೇಲೆ ರಿಸೈನ್ ಮಾಡಿರಂತೆ. ಜೂನ್ 8ರೊಳಗೆ ರಾಜ್ಯಸಭೆಗೆ ನೀವು ನಾಮಿನೇಷನ್ ಒಂದು ಮಾಡಿಬಿಡಿ ಅಂತ. ಸಿದ್ದರಾಮಯ್ಯನವರು KJ ಜಾರ್ಜ್ ಅವರ ಮನೆಗೆ ತಲುಪುವಷ್ಟರಲ್ಲಿ ನಾನು 2 ದಿವಸದಲ್ಲೇ ರಾಜೀನಾಮೆ ಕೊಟ್ಟುಬಿಡ್ತೀನಿ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಅಂದುಕೊಂಡಿದ್ದಕ್ಕಿಂತ ಸರಳವಾಗಿ ಮುಗಿದು ಹೋಯ್ತಲ್ಲ ಅನ್ನುವ ಸಮಾಧಾನ ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ಗೆ. ಇನ್ನೊಂದು, ಸಿದ್ದರಾಮಯ್ಯನವ್ರು ಹಿಂಗೆ ಯಾಕೆ ಮಾಡಿದ್ರು? 20 ದಿವಸ ಆರಾಮಾಗಿ ನೀವು ರಿಸೈನ್ ಮಾಡಿ, ಟೇಕ್ ಯುವರ್ ಟೈಮ್ ಅಂತ ಹೇಳಿದ್ರು ಕೂಡ 2 ದಿವಸದಲ್ಲಿ ನಾನು ರಿಸೈನ್ ಮಾಡ್ತೀನಿ ಅಂತಿದ್ದಾರಲ್ಲ ಅನ್ನುವ ಟೆನ್ಷನ್ ಇನ್ನೊಂದು ಕಡೆ. ರಾಜ್ಯಸಭೆಗೆ ನಾನು ಬರೋದೇ ಇಲ್ಲ ಅಂತ ಇವ್ರು ಹೇಳಿಬಿಟ್ರೆ ಮುಂದೆ ಏನು ಮಾಡ್ತಾರೆ, ಸಿದ್ದರಾಮಯ್ಯನವ್ರು ಏನು ಮಾಡ್ತಾರೆ ಅನ್ನೋ ಟೆನ್ಷನ್ನು. ಅವರೇನು ಕಾಂಜಿ ಪಿಂಜಿ ನಾಯಕರಲ್ಲ. ಕರ್ನಾಟಕ ಕಂಡಂಥ ಮಾಸ್ ಲೀಡರ್ಗಳ ಪಟ್ಟಿ ಮಾಡಿದ್ರೆ ಟಾಪಲ್ಲಿ ಬರುವಂಥ ನಾಯಕರು ಸಿದ್ದರಾಮಯ್ಯನವರು. ಅವ್ರ ಹಿಂದೆ ದೊಡ್ಡದೊಂದು ವೋಟ್ ಬ್ಯಾಂಕ್ ಇದೆ.
ಸಿದ್ದರಾಮಯ್ಯನವರ ಮನಸ್ಸಿಗೆ ಬೇಜಾರು ಮಾಡಿ ಅವರನ್ನು ಹೈಕಮಾಂಡ್ ಸ್ಥಾನದಿಂದ ಇಳಿಸ್ತು ಅನ್ನೋದೇನಾದ್ರು ಕನ್ವೆ ಆದರೆ ವೋಟ್ ಬ್ಯಾಂಕ್ ಡಿಸ್ಟರ್ಬ್ ಆಗಿಬಿಡುತ್ತೆ. ಸಿದ್ದರಾಮಯ್ಯನವರು ಬೇಜಾರು ಮಾಡ್ಕೊಂಡು ರಾಜೀನಾಮೆ ಕೂತ್ಕೊಂಡು ವೋಟ್ ಬ್ಯಾಂಕಿಗೆ ಬೇರೆ ರೀತಿಯ ಮೆಸೇಜ್ ಕನ್ವೆ ಮಾಡೋದಕ್ಕೆ ಶುರು ಮಾಡಿಬಿಟ್ರೆ 2028ರ ಎಲೆಕ್ಷನ್ ಹೆಂಗೆ ಮಾಡೋದು? ಕಾಂಗ್ರೆಸ್ಸಿನ ಟೆನ್ಷನ್ ಅವೆಲ್ಲ. ಇದು ಅವರ ಟೆನ್ಷನ್ನು. ಸಿದ್ದರಾಮಯ್ಯನವರು ಅತ್ಯಂತ ಆಪ್ತರ ಹತ್ರ ಹೇಳಿಕೊಂಡಿರೋದು, ಕೃತಜ್ಞತೆಯನ್ನು ಹೇಳ್ಕೊಂಡಿದ್ದಾರೆ. 8 ವರ್ಷ ಮುಖ್ಯಮಂತ್ರಿ ಆದೆ ನಾನು ಈ ಪಕ್ಷದಲ್ಲಿ. ನಾನು ಈ ಪಕ್ಷ ಕಟ್ಟಿ ಬೆಳೆಸಿದವನಲ್ಲ. ದೇವೇಗೌಡರ ಜೊತೆ ಜಗಳ ಆಯಿತು, ಬಿಟ್ಟು ಬಂದು ಇಲ್ಲಿ ಜಾಯ್ನ್ ಆದೆ. 20 ವರ್ಷಗಳ ಹಿಂದೆ ಜಾಯ್ನ್ ಆಗಿದ್ದೀನಿ. 18 ವರ್ಷ ಈ ಪಕ್ಷ ನನಗೆ ಅಧಿಕಾರ ಕೊಡ್ತು ಅಂದಿದ್ದಾರಂತೆ. ಅಂದರೆ ವಿಪಕ್ಷ ನಾಯಕನ ಸ್ಥಾನ ಕೊಡ್ತು. ಮುಖ್ಯಮಂತ್ರಿ ಆದೆ, 8 ವರ್ಷ ಮುಖ್ಯಮಂತ್ರಿನೇ ಆಗಿದ್ದೀನಿ. ಹಿಂಗಿದ್ದಾಗ ನಾಯಕತ್ವ ಬದಲಾವಣೆ ಪ್ರಶ್ನೆ ಬಂದಾಗಲೆಲ್ಲ ನಾನು ಹೇಳ್ಕೊಂಬಂದಿದ್ದೀನಿ. ಹೈಕಮಾಂಡ್ ಹೇಳಿದ್ರೆ ರಾಜೀನಾಮೆ ಕೊಡ್ತೀನಿ, ಹೈಕಮಾಂಡ್ ಹೇಳಿದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದೀನಿ. ಹೈಕಮಾಂಡ್ ಹೇಳ್ತಪ್ಪ ರಾಜೀನಾಮೆ ಕೊಟ್ಬಿಡ್ತೀನಿ ಈಗ ಅಂತಂದ್ರಂತೆ. ಅಂದರೆ ಅವರ ಮನಸ್ಸಿನಲ್ಲಿರೋದು. ಆಫ್ಟರ್ ಆಲ್ ಸೆಡ್ ಆ್ಯಂಡ್ ಡನ್ ಸಿದ್ದರಾಮಯ್ಯನವರು ಅನೇಕ ಆಪ್ತರ ಹತ್ರ ಹೇಳ್ಕೊಂಡಿದ್ದಾರೆ ಮುಂಚೆಯಿಂದಲೂ. ಸೋನಿಯಾ ಗಾಂಧಿ ಮತ್ತು ಗಾಂಧಿ ಕುಟುಂಬದ ಬಗ್ಗೆ ನನಗೆ ಅತೀವವಾದ ಗೌರವ ಇದೆ ಅಂತ. ಸಿಚುವೇಶನ್ ಹಂಗಿತ್ತು ಬಿಡಿ. ಆವಾಗ ಸಿದ್ದರಾಮಯ್ಯನವರ ಸಿಚುವೇಶನ್ 2004ರಲ್ಲಿ ಇನ್ನೇನು ಮುಖ್ಯಮಂತ್ರಿ ಆಗೇ ಬಿಟ್ಟೆ ನಾನು JDSನಿಂದ ಅನ್ನುವ ಸಿಚುವೇಶನ್ ಬಂದಾಗ ಏನೇನೋ ಆಗಿ ಧರ್ಮಸಿಂಗ್ ಮುಖ್ಯಮಂತ್ರಿ ಆಗಿಬಿಟ್ರು, ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ. ಆವಾಗ ಅಹಿಂದ ಸಂಘಟನೆ ಮಾಡಬೇಕು ಅಂತ ತಲೆಯಲ್ಲಿ ಬಂತು. ಅಹಿಂದ ಸಂಘಟನೆ ದೇವೇಗೌಡರ ಮಾತು ಮೀರಿ ಮಾಡೋದಕ್ಕೆ ಹೊರಟರು. ಅಹಿಂದ ಸಮಾವೇಶಗಳು, ಹುಬ್ಬಳ್ಳಿ ಸಮಾವೇಶ, ದೇವೇಗೌಡರು ಸಿಟ್ಟು ಬಂದು ಪಕ್ಷದಿಂದ ಹೊರಗೆ ಹಾಕಿದ್ರೆ ABPJD ಅನ್ನುವಂಥ ಒಂದು ಪಕ್ಷ ಕಟ್ಟಿದ್ರು. ಒಂದು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಮಾಡೋಷ್ಟರಲ್ಲಿ ಗೊತ್ತಾಗ್ಬಿಡ್ತು ಸ್ವಂತ ಪಕ್ಷ ಕಟ್ಟಿ ಇದನ್ನು ಗಟ್ಟಿಯಾಗಿ ನಿಲ್ಲಿಸೋದೆಲ್ಲ ಅಷ್ಟು ಸುಲಭ ಅಲ್ಲ ಅಂತ. ಸೋನಿಯಾ ಗಾಂಧಿಯವರ ತನಕ ಒಂದು ಆಕ್ಸಸ್ ಸಿಕ್ತು. ಸೋನಿಯಾ ಗಾಂಧಿಯವರು ಬರಮಾಡಿಕೊಂಡ್ರು ಪಕ್ಷಕ್ಕೆ. ಸಿದ್ದರಾಮಯ್ಯನವರಂಥ ಮಾಸ್ ಲೀಡರ್ ವಿತ್ ಅಹಿಂದ ವೋಟ್ ಬ್ಯಾಂಕ್ ಬರ್ತಾ ಇದ್ದಾರೆ ಅಂದಾಗ ಇನ್ನೇನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಮುಖ್ಯಮಂತ್ರಿ ಆಗೇ ಬಿಟ್ಟೆ ಅಂತ ಕಾಯ್ತಾ ಇದ್ದ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕಳಿಸಬೇಕಾಗಿ ಬಂತು. ಪಕ್ಷನಿಷ್ಠ ಮಲ್ಲಿಕಾರ್ಜುನ ಖರ್ಗೆ ಅವರ ಅದಕ್ಕೇನು ಬಂಡೆ ಹೇಳಲಿಲ್ಲ. ಅವ್ರದ್ದೊಂದು ದಾರಿ ಆಯಿತು, ಇವ್ರದ್ದೊಂದು ದಾರಿ ಆಯಿತು. ಹಿಂಗಿರುವಾಗ ನನ್ನನ್ನು ರಾಜೀನಾಮೆ ಕೊಡಿ ಅಂದಿದ್ದಾರೆ ಅನ್ನುವ ಕಾರಣಕ್ಕಾಗಿ ನಾನು ಬಂಡೆದ್ದು ಪಕ್ಷಕ್ಕೆ ಡ್ಯಾಮೇಜ್ ಮಾಡೋದಕ್ಕೆ ಹೋದರೆ ಮುಂದಿನ ತಲೆಮಾರು ನನ್ನನ್ನು ಉತ್ತಮ ನಾಯಕ ಅಂತ ನೆನಪಿಟ್ಕೊಳ್ಳೋದಿಲ್ಲ ಅನ್ನುವ ಆಲೋಚನೆ ಸಿದ್ದರಾಮಯ್ಯನವರಿಗೆ. ಅದನ್ನು ಆಪ್ತರ ಹತ್ರ ಹೇಳ್ಕೊಂಡಿದ್ದಾರೆ ಅವರು. ಅದರ ಜೊತೆಗೆ DK ಶಿವಕುಮಾರ್ ಅವರು ಆವಾಗವಾಗ ಹೇಳ್ತಿದ್ರಲ್ಲ, ಒಂದು ಒಪ್ಪಂದ ಆಗಿದೆ, ಆ ದಿನದ ದಾರಿ ಕಾಯ್ತಾ ಇದ್ದೀನಿ. ಸಿದ್ದರಾಮಯ್ಯನವರು ಅತೀವವಾಗಿ ಮಾಧ್ಯಮದವರು ಒತ್ತಾಯಿಸಿ ಕೇಳಿದಾಗ 1 ಸಲನೂ 2 ಸಲನೂ ಹೇಳಿದ್ರಿ ಅಂಥದ್ದು ಯಾವುದೂ ಒಪ್ಪಂದ ಆಗಿಲ್ಲ ರೀ ಅಂತ. ಬಟ್ ಸತ್ಯ ಅವ್ರವ್ರಿಗಾರು ಗೊತ್ತಿರುತ್ತೆ. ಆ ಕ್ಲೋಸ್ ರೂಮಲ್ಲಿ ಯಾರ್ಯಾರು ಇದ್ರಲ್ಲ, 7 ಜನ ಇದ್ರಂತ ಅವತ್ತು. ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಶಿಮ್ಲಾದಲ್ಲಿದ್ದ ಕಾರಣಕ್ಕೆ ಫೋನ್ನಲ್ಲಿ ಮಾತಾಡಿದ್ದಾರೆ. ಕ್ಲೋಸ್ ರೂಮ್ನಲ್ಲಿ 7 ಜನ ಇದ್ರೆ 7 ಜನರಿಗಾರು ಸತ್ಯ ಗೊತ್ತಿರುತ್ತೆ. ಕೆಲವರು ಹೇಳೋದು, ಕೆಲವರೇನು DK ಶಿವಕುಮಾರ್ ಅವರ ಪರಮ ಆಪ್ತರು ಹೇಳೋದು, ಅಲ್ಲೇ ಇದ್ದ DK ಸುರೇಶ್ ಅವರ ಲಿಟ್ರಲಿ ತಲೆ ಮುಟ್ಟಿ ಹೇಳಿದ್ರಂತೆ ಸಿದ್ದರಾಮಯ್ಯನವರು. ತಲೆ ಕೆಡಿಸ್ಕೊಬೇಡ, ನಾನು 2.5 ವರ್ಷ ಆದಮೇಲೆ ಅಧಿಕಾರ ಬಿಟ್ಕೊಡ್ತೀನಿ, ಡೋಂಟ್ ವರಿ ಅಂದಿದ್ರಂತೆ. ಪಬ್ಲಿಕ್ ಕನ್ಸಂಪ್ಷನಿಗೆ ಏನೇ ಹೇಳಬಹುದು, ಒಪ್ಪಂದ ಆಗಿಲ್ಲ ರೀ, ಅದಿಲ್ಲ, ನಾನೇನು ಮಾತೇ ಕೊಟ್ಟಿಲ್ಲ ಅಂತ. ಬಟ್ ಆ 7 ಜನರಿಗೆ ಒಂದಿರುತ್ತಲ್ಲ, ಅವರ ದೃಷ್ಟಿಯಲ್ಲಾದರೂ ಕೊಟ್ಟ ಮಾತಿನಂತೆ ಸಿದ್ದರಾಮಯ್ಯನವರು ನಡ್ಕೊಳ್ಳಿಲ್ಲ ಅಂತಾಗತ್ತೆ. ಅವರ ದೃಷ್ಟಿಯಲ್ಲಾದರೂ ಹಂಗಾಗಬಾರ್ದು. ಈ ಎಲ್ಲ ಆಲೋಚನೆ ಮಾಡ್ಕೊಂಡು ಸಿದ್ದರಾಮಯ್ಯನವರು ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿಬಿಟ್ಟಿದ್ದಾರೆ. ಇವತ್ತು ಹೋಗಿ ಅವರ ಬೆಂಬಲಿಸುವ ಸಚಿವರೆಲ್ಲ ಹಂಗೆ ಮಾಡ್ತೀರಿ, ನಾವು ಸುಮ್ಮನೆ ಕೂತ್ಕೊಂಡ್ಬಿಡ್ತೀವ, ಸಹಿ ಸಂಗ್ರಹ ಅದೆಲ್ಲ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರಿಗೂ ಗೊತ್ತು, 2013ರಿಂದ 2018 ತನಕದ ಫಸ್ಟ್ ಪೀರಿಯಡ್ನಲ್ಲಿ ಏನು ಮುಖ್ಯಮಂತ್ರಿ ಆದರಲ್ಲ, ಆವಾಗ ಅವರ ಜೊತೆಗಿದ್ದ ನಾಯಕರುಗಳ ನಿಷ್ಠೆಯ ಪ್ರಮಾಣಕ್ಕೂ ಈಗ ಜೊತೆಗಿರುವ ನಾಯಕರ ನಿಷ್ಠೆಯ ಪ್ರಮಾಣಕ್ಕೂ ವ್ಯತ್ಯಾಸ ಇದೆ. ಆವಾಗ ಸಿದ್ದರಾಮಯ್ಯನವರಿಂದಲೇ ನಾವೆಲ್ಲರೂ ಅಂತಿದ್ರು ನಾಯಕರು. ಈಗ ಸಿದ್ದರಾಮಯ್ಯನವರು ಇಲ್ಲದೆ ಹೋದರೆ ನಾವೇನು, ನಮ್ಮದೇನು ಮುಂದೆ, ನಮ್ಮ ರಾಜಕೀಯ ಭವಿಷ್ಯ ಅಂತಿದ್ದಾರೆ ನಾಯಕರುಗಳು.
ಆ ವ್ಯತ್ಯಾಸ ಸಿದ್ದರಾಮಯ್ಯನವರಂಥ ರಾಜಕಾರಣಿಗೆ ಗೊತ್ತಾಗೋದಿಲ್ವೇ? ರಾಜಕಾರಣದಲ್ಲಿ ಜೀವನನೇ ಕಳೆದು ಬಿಟ್ಟಿದ್ದಾರೆ. ಇಂಥವ್ರು ಎಷ್ಟು ಜನ ನೋಡಿದ್ದಾರೆ ಅವರು? ಇಂಥವ್ರನ್ನ ಎಷ್ಟು ಜನ ನೋಡಿದ್ದಾರೆ ಅವರು? ಅದರ ಜೊತೆಗೆ ಸಿಚುವೇಶನ್ನು ಈಗ ಬಂಡಿ ಹೇಳೋ ಥರದ್ದಲ್ಲ. ಈಗ 2013ರಲ್ಲಿ ಮುಖ್ಯಮಂತ್ರಿ ಆದರಲ್ಲ, ಆವಾಗ ಏನಾದ್ರು 2.5 ವರ್ಷಕ್ಕೆ ರಾಜೀನಾಮೆ ಕೊಡಿ ಅದು ಇದು ಅಂದಿದ್ರೆ ಸಡ್ಡು ಹೊಡೆದು ಬಿಟ್ಟಿರೋರು. ಆವಾಗ ನಿಶ್ಚಿಂತವಾಗಿ ಏನೇನೂ ಸಮಸ್ಯೆ ಇಲ್ಲದೆ 5 ವರ್ಷ ಹೆಂಗೆ ಆಡಳಿತ ನಡೆಸೋದಕ್ಕೆ ಸಾಧ್ಯ ಇತ್ತು ಹಂಗೆ ಆಡಳಿತ ನಡೆಸೋದಕ್ಕೆ ಅವಕಾಶ ಸಿಕ್ಕಿದೆ. ಆವಾಗ ಈಗಿನ ಸಿಚುವೇಶನ್ ಬೇರೆ. ಹಿ ಈಸ್ ವಾಟ್ 78-79 ವರ್ಷ ಈಗ ಅವ್ರ ವಯಸ್ಸು. 75ನೇ ಹುಟ್ಟುಹಬ್ಬ 2023ರಲ್ಲಿ ಮಾಡ್ಕೊಂಡಿದ್ರು. ಎಸ್, 76-77 ವರ್ಷ ಈಗ ಅವರಿಗೆ. ನೆಕ್ಸ್ಟ್ ಎಲೆಕ್ಷನ್ನು 2028ರ ಎಲೆಕ್ಷನ್ ಬಂದಾಗ ಹಿ ವಿಲ್ ಬಿ ಆಲ್ಮೋಸ್ಟ್ 80. ಈ ವಯಸ್ಸಿನಲ್ಲಿ ನನ್ನನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿಬಿಟ್ರು ಅಂತ ಸಿಟ್ಟಿಗೆದ್ದು ಇನ್ನೇನೋ ರಾಜಕೀಯ ಸಾಹಸ ಮಾಡೋದಕ್ಕಾಗೋದಿಲ್ಲ. ಈ ವಯಸ್ಸಿನಲ್ಲಿ ಆಗೋದಿಲ್ಲ. ಈಗ ಯಡಿಯೂರಪ್ಪನವರನ್ನು ಅವರ ಪಕ್ಷ ರಾಜೀನಾಮೆ ಕೊಡಿ ಅಂತ ಹೇಳಿತ್ತಪ್ಪ 2011ರಲ್ಲಿ ಲೋಕಾಯುಕ್ತ ರಿಪೋರ್ಟ್ ಬಂದಾಗ. ಕರೆಸ್ಕೊಂಡು ಹೇಳಿದ್ರು ರಾಜೀನಾಮೆ ಕೊಟ್ಬಿಡಿ ಯಡಿಯೂರಪ್ಪನವರೇ, ಕೆಳಗಿಳಿಬೇಕಾಗತ್ತೆ ನೀವು ಅಂತ ನಿತಿನ್ ಗಡ್ಕರಿ ಹೇಳಿದ್ರಂತ. ಅವಾಗ ಯಡಿಯೂರಪ್ಪನವ್ರು ಯೋಚನೆ ಮಾಡ್ತೀನಿ ರೀ ಅಂಥೇಳಿ ದಿಲ್ಲಿಯಿಂದ ಬೆಂಗಳೂರಿಗೆ ಬರಲಿಲ್ಲ. ಅವರು ಸೀದಾ ಹುಬ್ಬಳ್ಳಿಗೆ ಇಳಿದು ವಿಜಯಪುರಕ್ಕೆ ಹೋಗ್ಬಿಟ್ರು, ವಿಜಯಪುರಕ್ಕೆ ಬೇರೆ ಬೇರೆ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋದಕ್ಕೆ. ಯಾಕದು? ನಿತಿನ್ ಗಡ್ಕರಿ ಅವ್ರನ್ನ ಯಡಿಯೂರಪ್ಪನವ್ರು ಕೇಳಿದ್ರಂತ. ಆಯ್ತು, ನಾನು ರಾಜೀನಾಮೆ ಕೊಟ್ಟರೆ ಯಾರನ್ನ ಮಾಡ್ತೀರಿ CM ಅಂತ. ಅದನ್ನ ಆಮೇಲೆ ಯೋಚನೆ ಮಾಡೋಣ ಬಿಡಿ ಅಂದ್ರಂತೆ ನಿತಿನ್ ಗಡ್ಕರಿ ಅವರು. ಯಡಿಯೂರಪ್ಪನವ್ರಿಗೆ ಗೊತ್ತು, ನಾನು ನಿನ್ನ ಇಳಿಸಿ ಅನಂತಕುಮಾರನ್ನ ಮಾಡ್ತಾರೆ ಇವರು ಅಂತ. ಅನಂತಕುಮಾರ್ ಮುಖ್ಯಮಂತ್ರಿ ಆಗೋದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಯಡಿಯೂರಪ್ಪನವರು ಸೀದಾ ಹುಬ್ಬಳ್ಳಿಗೆ ಇಳಿದು ಬಿಜಾಪುರದ ಕಡೆ ರಾಜ್ಯ ಪ್ರವಾಸ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಹೋಗ್ಬಿಟ್ರು. ಆವಾಗ ಬಾಯಿ ಬಡ್ಕೊಳ್ಳೋ ಪರಿಸ್ಥಿತಿ ಕೇಂದ್ರದ BJP ನಾಯಕರದ್ದು. ಅರುಣ್ ಜೇಟ್ಲಿ ಎಲ್ಲ ಬಂದರು, ಬೆಂಗಳೂರಿಗೆ ಬಂದು ಅವ್ರನ್ನ ಕೂಡಿಸ್ಕೊಂಡು ಕನ್ವಿನ್ಸ್ ಮಾಡಿ ನಾನು ಹೇಳಿದವರು ಮುಖ್ಯಮಂತ್ರಿ ಆಗಬೇಕು ಅಂತ ಯಡಿಯೂರಪ್ಪನವರಂದು ಟೈಮ್ ಆಯ್ತದು. ಅದಾದ ನಂತರವೂ ಯಡಿಯೂರಪ್ಪನವರಿಗೆ ತಾವು ಅನ್ಕೊಂಡಂಗೆ ಆಗಲಿಲ್ಲ ಅಂದಾಗ 2011ರಲ್ಲಿ ರಾಜೀನಾಮೆ ಕೊಟ್ಟರು. 2012ರ ಎಂಡು ಡಿಸೆಂಬರ್ 9, ಇಫ್ ಐ ಆಮ್ ನಾಟ್ ರಾಂಗ್, ಹಾವೇರಿಯಲ್ಲಿ ದೊಡ್ಡದೊಂದು ಸಮಾವೇಶ ಮಾಡಿ ನಂದು KJP ಪಕ್ಷ ಅಂತ ಅನೌನ್ಸ್ ಮಾಡಿಬಿಟ್ರು. KJP 2013ರ ಎಲೆಕ್ಷನ್ನಲ್ಲಿ 10% ಓಟ್ ತಗೊಂಡ್ರು, 9.5% ಓಟ್ ತಗೊಂಡ್ರು. 6 ಜನ MLA ಗಳಿಗೆದ್ರು, ಇನ್ಕ್ಲೂಡಿಂಗ್ ಯಡಿಯೂರಪ್ಪ. ಅದು 2011ರ ಯಡಿಯೂರಪ್ಪ. 10 ವರ್ಷಗಳ ನಂತರದ ಯಡಿಯೂರಪ್ಪ. ಇದೇ ಅಮಿತ್ ಶಾ ದಿಲ್ಲಿಗೆ ಕರೆಸ್ಕೊಂಡು ಉತ್ತರಜಾಯಿ ಅಂದಾಗ ಬೆಂಗಳೂರಿಗೆ ಬಂದು ವೇದಿಕೆ ಮೇಲೆ ಅನೌನ್ಸ್ ಮಾಡಿ ನಾನು ರಾಜೀನಾಮೆ ಕೊಡೋಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ರಾಜೀನಾಮೆ ಕೊಟ್ಟರಪ್ಪ. ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದರು. ಹಾಗೆ ಸಿದ್ದರಾಮಯ್ಯನವರು ಕೂಡ 2013ರಿಂದ 2018ರ ಮಧ್ಯದ ಅವಧಿಯಲ್ಲಿ ರಾಜೀನಾಮೆ ಕೊಡು ಅಂದಿದ್ರೆ ಅವಾಗ ಸಡ್ಡೊಡೆದೇನೋ ಮಾಡಿರೋರು. ಈಗ ಐ ಹ್ಯಾವ್ ಹ್ಯಾಡ್ ಇನಫ್ ಅಂತ ಅವರಿಗೆ ಅನಿಸಿದೆ. ತುಂಬ ಮ್ಯಾಚ್ಯೂರ್ಡ್ ಆಗಿ ಬಹಳ ಪ್ರಬುದ್ಧತೆಯ ತೀರ್ಮಾನ ನಿರ್ಧಾರವನ್ನು ಮಾಡಿದ್ದಾರೆ. ನಿನ್ನೆಯಿಂದ ಇವತ್ತಿನ ತನಕ ಅವರು ನಡೆದುಕೊಂಡಿರುವ ರೀತಿಯನ್ನು ನೋಡ್ತಾ ಇದ್ದರೆ ಆಟ ಕೆಡಿಸೋ ಮೈಂಡ್ಸೆಟ್ನಲ್ಲಿ ಸಿದ್ದರಾಮಯ್ಯನವರು ಇಲ್ಲ. ಆಟ ಕೆಡಿಸೋ ಮೈಂಡ್ಸೆಟ್ನಲ್ಲಿ ಇಲ್ಲ. ನೆನ್ನೆ ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯನವರ ಮಧ್ಯದಲ್ಲಿ ನಡೆದಿದೆ ಎನ್ನಲಾದ ಸಂಭಾಷಣೆಯನ್ನು ಅಥೆಂಟಿಕ್ ಸೋರ್ಸ್ನ ಮೂಲಕ ನಿಮಗೆ ಹೇಳಿದ್ವಿ. DK ಶಿವಕುಮಾರ್ ಅವರು ಬಂದು ಲ್ಯಾಂಡ್ ಆದ್ರಂತೆ ನೋಡಿ, ಬೆಂಗಳೂರಿಗೆ ಬಂದರು. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬಂದಿದ್ದಾರೆ. ಅವರು ಈಗ ಮುಖ್ಯಮಂತ್ರಿಗಳ ಮನೆಗೆ ಬಂದರಂತೆ. ಅವ್ರ ಜೊತೆ ಅನೇಕ ಜನ ಸಚಿವರೆಲ್ಲ ಬಂದಿದ್ದಾರಂತೆ. ಇವೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇರ್ತವೆ. ರಾಹುಲ್ ಗಾಂಧಿ ಸಿದ್ದರಾಮಯ್ಯನವರ ಮಧ್ಯದಲ್ಲಿ ನಡೆದ ಮಾತುಕತೆ ಅಥೆಂಟಿಕ್ ಸೋರ್ಸ್ನ ಮೂಲಕ ನಿಮಗೆ ಹೇಳಿದ್ವಿ. ಅಲ್ಲಿ ರಾಹುಲ್ ಗಾಂಧಿಯವರು ಇನ್ನೂ ಒಂದೆರಡು ಮಾತು ಹೇಳಿದ್ದಾರೆ. ನಿಮ್ಮ ಮಗನಿಗೆ ಒಂದು ಒಳ್ಳೆಯ ಸ್ಥಾನಮಾನ ಕೊಟ್ಟು ಚೆನ್ನಾಗಿ ನಡೆಸ್ಕೊಳ್ತೀವಿ, ಉಳಿದಂತೆ ನಿಮ್ಮ ಮಾರ್ಗದರ್ಶನದಲ್ಲಿ ಮುಂದಿನ ಸರ್ಕಾರ ನಡೆಯುತ್ತೆ, ಅದೆಲ್ಲ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಅದನ್ನು ಕೇಳಿಯೂ ಕೇಳದವರಂತೆ ಇದ್ದರು. ಅದರ ಅರ್ಥ ಮಗನ ಭವಿಷ್ಯದ ಚಿಂತೆ ಇಲ್ವಾ ಸಿದ್ದರಾಮಯ್ಯನವರಿಗೆ? ಮುಂದೆ ಬರುವಂಥ ಮುಖ್ಯಮಂತ್ರಿ ಇನ್ ಆಲ್ ಪ್ರೊಬಬಿಲಿಟಿ DK ಶಿವಕುಮಾರ್ ಸಿದ್ದರಾಮಯ್ಯನವರ ಬೆಂಬಲಿಗರನ್ನೆಲ್ಲ ಸೈಡ್ಲೈನ್ ಮಾಡಿಬಿಟ್ರೆ ಏನಾಗುತ್ತೆ? ಹಾಗೆಲ್ಲ ಮಾಡೋದಿಲ್ಲ ಅನ್ನೋದು ಸಿದ್ದರಾಮಯ್ಯನವ್ರಿಗೂ ಗೊತ್ತ್ರಿ.
ಮುಂದಿನ 2 ವರ್ಷಗಳ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, ಈ ಕಾಂಗ್ರೆಸ್ ಸರ್ಕಾರಕ್ಕೂ ಸಿದ್ದರಾಮಯ್ಯನವರ ಅಭಯ ಇದೆ ಅನ್ನುವ ಮೆಸೇಜ್ ಹೋಗ್ತಾ ಇರಬೇಕು. ಇಲ್ಲದೆ ಹೋದರೆ 2028ಕ್ಕೆ ಒದ್ದಾಟ ಆಗುತ್ತೆ. ಇವರನ್ನು ಬೆಂಬಲಿಸುವ ಸಚಿವರುಗಳಿಗೆ ಮತ್ತು ಹಿರಿಯ ಶಾಸಕರುಗಳಿಗೆ ಸಿದ್ದರಾಮಯ್ಯನವರ ಮೇಲೆ ಒಂದು ಹಂತಕ್ಕೆ ಬೇಜಾರು ಆಗಿದೆ. ಇವತ್ತು ನೀವು ರಾಜೀನಾಮೆ ಕೊಡೋಕ್ಕೆ ತಯಾರಾಗ್ಬಿಟ್ರಿ, ನೀವು ಕಂಡೀಷನ್ಸ್ ಹಾಕಬೇಕಾಗಿತ್ತು ರಾಹುಲ್ ಗಾಂಧಿ ಅವರಿಗೆ ಅಂತ. ಎಂತಿಂಥವ್ರು ಕ್ಯಾಬಿನೆಟ್ನಲ್ಲಿ ಇರಲೇಬೇಕು, ಇವ್ರನ್ನ KPCC ಅಧ್ಯಕ್ಷ ಸ್ಥಾನಕ್ಕೆ ತಗೊಂಬನ್ನಿ, ನಿಗಮ ಮಂಡಳಿ ಇಂತಿಂಥವ್ರದ್ದು ಇರಬೇಕು, ಇವ್ರಿಗೆ ತೊಂದರೆ ಕೊಡಬೇಡಿ ಅಂತ ನೀವು ಕಂಡೀಷನ್ ಹಾಕಬೇಕಾಗಿತ್ತು ಅಂತಾರೆ. ಸಿದ್ದರಾಮಯ್ಯನವರ ಸ್ಟೇಚರ್ಗೆ ಹಾಗೆಲ್ಲ ಕಂಡೀಷನ್ ಹಾಕಿ ರಾಜೀನಾಮೆ ಕೊಡೋದು ಸೆಟ್ಟೇ ಆಗೋದಿಲ್ಲ, ಸೂಟು ಆಗೋದಿಲ್ಲ. ಅದು ಸೆಟ್ಟು ಆಗೋದಿಲ್ಲ, ಸೂಟು ಆಗೋದಿಲ್ಲ. ಸಿದ್ದರಾಮಯ್ಯನವ್ರಿಗೆ ಎಲ್ಲಿ ಹೋಗ್ತಾರೆ, ಅದು ಹೆಂಗೆ ನನ್ನ ಮನಸ್ಸಿಗೆ ಬೇಜಾರಾಗುವಂಥದ್ದನ್ನು ಏನೋ ಮಾಡಿಬಿಡ್ತಾರೆ ಇವರು ಅನ್ನುವ ಕಾನ್ಫಿಡೆನ್ಸ್ ಇದೆ. ಇವತ್ತು ಬೆಳಗ್ಗೆಯಿಂದಲೂ ಪಾಪ ಅವ್ರ ಮನೆಗೆ ಜನ ಬರೋದು ಹೋಗೋದು ನಡೀತಾನೇ ಇತ್ತು. ಇವತ್ತು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಪುಣ್ಯತಿಥಿ, ಪುಣ್ಯಸ್ಮರಣೆಯ ಕಾರ್ಯಕ್ರಮ. ವಿಧಾನಸೌಧದಲ್ಲಿ ಒಂದು ಪ್ರೋಗ್ರಾಮ್ ಇತ್ತು, KPCC ಆಫೀಸ್ನಲ್ಲಿ ಒಂದು ಪ್ರೋಗ್ರಾಮ್ ಇತ್ತು. ವಿಧಾನಸೌಧಕ್ಕೆ ಬಂದರು. ವಿಧಾನಸೌಧಕ್ಕೆ ಬಂದು ಮಾಲಾರ್ಪಣೆ ಮಾಡಿ KPCC ಆಫೀಸಿಗೆ ಹೋಗಲಿಲ್ಲ. ಅವರು ವಾಪಸ್ ಮನೆಗೆ ಬಂದ್ಬಿಟ್ರು. ಈ ಸ್ಕಿಪ್ಡ್, ಪಕ್ಷದ ವತಿಯಿಂದ ಮಾಡಲಾಗಿದ್ದ ಕಾರ್ಯಕ್ರಮವನ್ನು ಸ್ಕಿಪ್ ಮಾಡಿದ್ರು. ಇಲ್ಲಿ ಮಾತಾಡಿದ್ರು. ಜವಾಹರ್ಲಾಲ್ ನೆಹರು ಅವರ ಗುಣಗಾನ, ರಾಜೀನಾಮೆಯ ಪ್ರಶ್ನೆಗೆ ನಾಳೆ ಉತ್ತರ ಕೊಡ್ತೀನಿ ಅದಕ್ಕೆಲ್ಲ ಅಂತ ಹೇಳಿ ಹೋದರು. ನಾಳೆ ಉತ್ತರ ಕೊಡ್ತೀನಿ ಅಂತ ಕೇಳಿಸ್ಕೊಳ್ಳಿ. ಪುಣ್ಯತಿಥಿ ಇವತ್ತು. ಅವರು ಈ ದೇಶದ ಸ್ವಾತಂತ್ರ್ಯ ಬಂದ ಮೇಲೆ ಮೊದಲನೇ ಪ್ರಧಾನಿಯಾಗಿದ್ದರು. ಸುಮಾರು 17 ವರ್ಷಗಳ ಕಾಲ ಈ ದೇಶದ ಪ್ರಧಾನಮಂತ್ರಿಯಾಗಿ ಈ ದೇಶದ ಜನರ ಸೇವೆಯನ್ನ ಮಾಡಿದ್ದಾರೆ. ಅವರು 1964ನೇ ಇಸ್ವಿನಲ್ಲಿ ಮೇ ತಿಂಗಳಲ್ಲಿ ನಿಧನರಾದರು. ಅವರ ಪುಣ್ಯತಿಥಿಯನ್ನ ದೇಶಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ. ಆಧುನಿಕ ಭಾರತದ ನಿರ್ಮಾಣದಲ್ಲಿ ನೆಹರೂರವರ ಪಾತ್ರ ಬಹಳ ದೊಡ್ಡದು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಅವರು ಸೋಷಲಿಸ್ಟ್ ಮತ್ತು ಕ್ಯಾಪಿಟಲಿಸ್ಟ್. ನೆಹರೂರವರು ಪಂಚವಾರ್ಷಿಕ ಯೋಜನೆಗಳನ್ನು ಮಾಡಿ ಈ ದೇಶದ ಪ್ರಗತಿಯನ್ನ ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಮಾಡಿದ್ರು. ದೆಹಲಿಗೆ ಹೋಗಿದ್ರಿ ಸರ್, ಹೈಕಮಾಂಡ್ ಜೊತೆಲಿ ಏನಾದರೂ ಚರ್ಚೆ ಆಯ್ತಾ? ಹೇಗೆ, ಏನ್ ತೀರ್ಮಾನ? ಅದು ನಾಳೆ ಮಾತಾಡ್ತೀವಿ. ನಾಳೆ ಎಷ್ಟೊತ್ತಿಗೆ ಸರ್? ನಾಳೆ ದೆಹಲಿಗೆ ಹೋಗಿದ್ರಿ ಸರ್, ಹೈಕಮಾಂಡ್ ಜೊತೆಲಿ ಏನಾದರೂ ಚರ್ಚೆ ಆಯ್ತಾ? ಹೇಗೆ, ಏನ್ ತೀರ್ಮಾನ? ಅದು ನಾಳೆ ಮಾತಾಡ್ತೀವಿ. ನಾಳೆ ಎಷ್ಟೊತ್ತಿಗೆ ಸರ್? ನಾಳೆ ದೆಹಲಿಗೆ ಹೋಗಿದ್ರಿ ಸರ್, ಹೈಕಮಾಂಡ್ ಜೊತೆಲಿ ಏನಾದರೂ ಚರ್ಚೆ ಆಯ್ತಾ? ಹೇಗೆ, ಏನ್ ತೀರ್ಮಾನ? ಅದು ನಾಳೆ ಮಾತಾಡ್ತೀವಿ. ಇನ್ಯಾವುದೋ ಚಾನಲಲ್ಲಿ ಸುದ್ದಿ ನೋಡ್ತಾ ಇದ್ನಪ್ಪ ನಾನು. ಹಿಂಗೆ ಸಿದ್ದರಾಮಯ್ಯನವ್ರು ಹಿಂಗೆ ಕೈ ಮಾಡಿದ್ದನ್ನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ರು. ಇನ್ನು 1 ದಿವಸ ಅಂತ ಹೇಳಿದ್ರು ಸಿದ್ದರಾಮಯ್ಯನವರು ಅಂತ. ಈ ಬೈಟ್ ಈಗ ನೋಡಿದೆ ನಾನು. ಅವ್ರು ಹೇಳಿದ್ದು ಇವತ್ತಿಂದು ಬರೀರಿ, ಅದನ್ನು ನಾಳೆ ಮಾತಾಡ್ತೀನಿ ಅಂದರು. ಮುಖ್ಯಮಂತ್ರಿಗಳು ಹೇಳಿದ್ದು ಅದನ್ನು ಇನ್ನು 1 ದಿವಸ ಅಂತ ಹೇಳಿ ಹೋದರು. ಆ ರೀತಿ ಸನ್ನೆ ಮಾಡಿದರು ಅಂತ ಯಾವುದೋ ಚಾನಲಲ್ಲಿ ಬರ್ತಾ ಇತ್ತು. ಮಧ್ಯಾಹ್ನನೇ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬಂದರು. ಕರ್ನಾಟಕ ಕಾಂಗ್ರೆಸ್ನ ಉಸ್ತುವಾರಿ ಅವರು ಸತೀಶ್ ಜಾರಕಿಹೊಳಿ ಅವರು ದಿಲ್ಲಿಲೇ ಉಳ್ಕೊಂಡಿದ್ರು. ರಣದೀಪ್ ಸಿಂಗ್ ಸುರ್ಜೇವಾಲಾ, ಸತೀಶ್ ಜಾರಕಿಹೊಳಿ ಒಟ್ಟೊಟ್ಟಿಗೆ ಬಂದದ್ದು. ನೀವು ಹೈಕಮಾಂಡ್ ಮಾತು ಕೇಳಿಬಿಟ್ರೆ ನಾವು ನೆನ್ನೆಯಿಂದನೂ ಗಂಟ್ಲು ಹರ್ಕತಾ ಇರೋದೆಲ್ಲ ಶುದ್ಧ ಸುಳ್ಳು ಅಂತ ಅರ್ಥ ಆಗುತ್ತೆ. ಅವ್ರು ಹೇಳೋದು ಕೇಳಿಬಿಟ್ರೆ. KC ವೇಣುಗೋಪಾಲರು ಹೇಳಿಲ್ವೇ, ರಾಜ್ಯಸಭೆಗೆ ಯಾರನ್ನು ಕಳಿಸ್ಬೇಕು ಅಂತ ಚರ್ಚೆ ಮಾಡಿದ್ದೀವಿ ನಾವು ಅಂತ. ಅಲ್ರಿ, 24 ರಾಜ್ಯಸಭಾ ಸ್ಥಾನಗಳಿಗೆ ದೇಶದಾದ್ಯಂತ ಎಲೆಕ್ಷನ್ ನಡೀತಾ ಇದೆ. ಕರ್ನಾಟಕದಲ್ಲಿ 4, ಕಾಂಗ್ರೆಸ್ಸಿಗೆ 3 ಗೆಲ್ಲೋ ಅವಕಾಶ ಇದೆ. ಎಲ್ಲ ರಾಜ್ಯ ಬಿಟ್ಟು ಕರ್ನಾಟಕದ ನಾಯಕರುಗಳನ್ನೇ, ಅದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳನ್ನು ಕರೆಸ್ಕೊಂಡು 6-6.5 ತಾಸು ನೀವು ರಾಜ್ಯಸಭಾ ಕ್ಯಾಂಡಿಡೇಟ್ಸ್ ಬಗ್ಗೆ ಚರ್ಚೆ ಮಾಡ್ತೀರಿ ಅಂದರೆ ಏನು ಹೇಳೋಣ ಇದಕ್ಕೆ? ಸುರ್ಜೇವಾಲಾ ಅವರು ಹಾಗೆ ಹೇಳ್ತಾರೆ. ಇವತ್ತು ನಿನ್ನೆ ರಾಜ್ಯಸಭೆಯ ಬಗ್ಗೆ ಚರ್ಚೆ ಮಾಡಿದ್ದೀವಿ ನಾವು, ಉಳಿದಿದ್ದೇನು ನಾನು ಇವತ್ತು ಮಾತಾಡೋದಿಲ್ಲ. ಶಾಸಕಾಂಗ ಪಕ್ಷದ ಸಭೆನೇ ಕರೆದಿಲ್ಲ ನಾವು. ಕರೆದಿದ್ದೀರಿ ಅಂತ ಎಲ್ಲಿ ಹೇಳಿದ್ವಿ ನಾವು? ನಾವೆಲ್ಲ ಹೇಳಿದ್ದೀವಿ? ಕೇಳಿಸ್ಕೊಳ್ಳಿ, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಹೇಳಿದ್ದು. As Shri KC Venugopal had said yesterday, currently no meeting of the legislature party has been called by the Congress party. No other decision has yet been taken. As things evolve, we will inform you. I can't tell you
what will happen after 1 month, 20 days, tomorrow, 6 months, 1 year, that is speculation. So with folded hands, my humble request, and Kannada media is very responsible. Kannada media is also classically one of the most insightful media I've seen. I want to assure every brother and sister of Karnataka, every single Kannadiga, the only decision that we will take will be in the interest of people of Karnataka. The only decision that Mallikarjun Kharge ji, who himself is a Kannadiga, and Rahul Gandhi ji, who has great love and affection for people of Karnataka and has received it in abundance, will take, will only be not in favor of individuals but in favor of Karnataka. As Shri K.C. Venugopal had said, ಒಂದು ಕಡೆ ಸುರ್ಜೇವಾಲಾ ಅವರು ದಿಲ್ಲಿಗೆ ಬಂದರೆ, ಇನ್ನೊಂದು ಕಡೆ ಕರ್ನಾಟಕದ ಬೆಳವಣಿಗೆಗಳ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಗೆ ಬಂದು ರಾಹುಲ್ ಗಾಂಧಿ ಅವರು ಒಂದು ರೌಂಡ್ ಚರ್ಚೆ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ದಿಲ್ಲಿಲೇ ಉಳ್ಕೊಂಡಿದ್ದರು. ಅವರು ಮಧ್ಯಾಹ್ನ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಗೆ ಹೋಗಿದ್ದರು. ಏನೇನು ಡಿಸ್ಕಷನ್ ಆಯಿತು ಗೊತ್ತಿಲ್ಲ. ತುಂಬ ಮುಂದಿನ ಹಂತಕ್ಕೆ ಹೋಗಿ ಏನೋ ಚರ್ಚೆ ಆಗಿದೆ ಅಂತ ಸದ್ಯಕ್ಕಂತೂ ಅನ್ನಿಸ್ತಾ ಇಲ್ಲ. ಮುಖ್ಯಮಂತ್ರಿ ಬದಲಾವಣೆ, ಕ್ಯಾಬಿನೆಟ್ಟು ಯಾರಿರಬೇಕು ಯಾರಿರಬಾರ್ದು, ಅಲ್ಲಿ ತನಕ ಚರ್ಚೆ ಬಂದಿದೆ ಅನ್ನುವ ಮಾಹಿತಿ ನಮಗಂತೂ ಸದ್ಯಕ್ಕಿಲ್ಲ. ಆಮೇಲೆ ನಾಳೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ. ಶಾಸಕಾಂಗ ಪಕ್ಷದ ಸಭೆಯನ್ನು ನಾಳೆ ಸಂಜೆ ಕರೀತಾರೋ, ನಾಡಿದ್ದು ಬೆಳಗ್ಗೆ ಕರೀತಾರೋ, ನಾಡಿದ್ದೊಳಗೆ ಆ ಪ್ರಾಸೆಸ್ ಮುಗಿಸ್ತಾರೆ. ಪ್ರಾಸೆಸ್ ಮುಗಿಸಿ ಸಿದ್ದರಾಮಯ್ಯನವರ ಬಾಯಿಂದಲೇ ಡಿ ಕೆ ಶಿವಕುಮಾರ್ ಅವರ ಹೆಸರಿನ ಪ್ರಸ್ತಾಪ ಮಾಡಿಸುವ ಆಲೋಚನೆಯಲ್ಲಿ ಹೈಕಮಾಂಡ್ನವರಿದ್ದಾರೆ. ಸಿದ್ದರಾಮಯ್ಯನವರೇ ಹೇಳೋದು, ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಡಿ ಕೆ ಶಿವಕುಮಾರ್ ಅವರನ್ನು ಆರಿಸಬೇಕು ಅಂತ ನಾನು ಪ್ರಸ್ತಾಪ ಮಂಡಿಸುತ್ತೇನೆ ಅಂತ ಸಿದ್ದರಾಮಯ್ಯನವರು ಹೇಳೋದು. ಬಸವರಾಜ ಬೊಮ್ಮಾಯಿ ಅವ್ರ ಹೆಸರು ಯಡಿಯೂರಪ್ಪನವ್ರ ಹತ್ರ ಹೇಳಿಸಿದ್ರು ಬಿ ಜೆ ಪಿಯವರು. ಹಾಗೆ ಅಂದರೆ ಆಲ್ ಈಸ್ ವೆಲ್, ಎವ್ರಿಥಿಂಗ್ ಈಸ್ ಫೈನ್ ಅನ್ನುವ ಸಂದೇಶ ಕೊಡುವುದಕ್ಕೆ ಆ ಶಾಸಕಾಂಗ ಪಕ್ಷದ ನಾಯಕರ ಆಯ್ಕೆ ಮುಗಿಯುತ್ತೆ. ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ. ಡಿ ಕೆ ಶಿವಕುಮಾರ್ ಅಂತ ಹೇಳ್ತಾ ಇದ್ದೀವಿ ನಾವು, ಬಿ ಜೆ ಪಿ ಮೂಲಗಳು ಹೇಳೋದು ಡಿ ಕೆ ಶಿವಕುಮಾರ್ ಹಾದಿ ಅಷ್ಟು ಸುಗಮ ಇಲ್ಲ ಅಂತ ಬಿ ಜೆ ಪಿ ಮೂಲಗಳು ಹೇಳ್ತಾ ಇರೋದು, ದೆಹಲಿಯ ಮೂಲಗಳು. ಕಾಂಗ್ರೆಸ್ನವ್ರು ಯಾರೋ ಒ ಬಿ ಸಿ ನಾಯಕರನ್ನ ಮಾಡ್ತಾರೆ ನೋಡ್ತಾ ಇರಿ, ಅಥವಾ ಅಹಿಂದ ನಾಯಕರೊಬ್ಬರನ್ನ ಮಾಡ್ತಾರೆ ನೋಡ್ತಾ ಇರಿ ಅಂತ ಆ ಪಾಸಿಬಿಲಿಟಿ ಕಾಣಿಸ್ತಾ ಇಲ್ಲ. ಸೊ ಹೊಸ ಮುಖ್ಯಮಂತ್ರಿಗಳ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಆಗುತ್ತೆ. ಅವರ ಜೊತೆಗೆ ಒಂದು 8-10 ಜನ, ಈಗ ಮುಖ್ಯಮಂತ್ರಿಗಳ ರಾಜೀನಾಮೆಯೊಂದಿಗೆ ಅವರ ಕ್ಯಾಬಿನೆಟ್ಟು ಡಿಸಾಲ್ವ್ ಆಯಿತು ಅಂತ ಅರ್ಥ. ಯಾರೂ ಮಂತ್ರಿಗಳಾಗಿ ಉಳಿಯೋದಿಲ್ಲ, ಎಲ್ಲ ಮಂತ್ರಿಗಳು ರಾಜೀನಾಮೆ ಕೊಟ್ಟಂಗೆ ಲೆಕ್ಕ. ಹೊಸ ಮುಖ್ಯಮಂತ್ರಿಗಳ ಜೊತೆಗೆ ಯಾರು ಇದ್ದೇ ಇರ್ತಾರೆ ಕ್ಯಾಬಿನೆಟ್ನಲ್ಲಿ ಅಂತ ಇರುತ್ತಲ್ಲ, ಒಂದು 8-10 ಜನನ ಸಚಿವರುಗಳನ್ನಾಗಿ ಪ್ರಮಾಣ ವಚನ ಕೊಡಿಸ್ತಾರೆ. ಉಳಿದ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್, ಕಂಪ್ಲೀಟ್ ಎಕ್ಸ್ಪಾನ್ಷನ್ ಆಗೋದು ರಾಜ್ಯಸಭೆ ಎಲೆಕ್ಷನ್ ಮುಗಿದ ಮೇಲೆ, ರಾಜ್ಯಸಭೆ ವೋಟಿಂಗ್ ಆದಮೇಲೆ. 18ನೇ ತಾರೀಕು ವೋಟಿಂಗ್ ಇದೆ, ಮುಂದಿನ ತಿಂಗಳು. ಅದಕ್ಕಿಂತ ಮೊದಲು ಇವರೇನೋ ಗಿಬಿನೆಟ್ ಮಾಡ್ಕೊಂಡು ಸಚಿವರಾಗಬೇಕು ಅಂತ ಬಟ್ಟೆ ಹೊಲ್ಸ್ಕೊಂಡು ರೆಡಿ ಇದ್ದಾರೆ ಒಂದಷ್ಟು ಜನ. ಅವ್ರಿಗೆ ಕ್ಯಾಬಿನೆಟ್ ಸ್ಥಾನ ಸಿಗದೆ ಬಹಳ ಹಗ್ಗದ ಮೇಲೆ ನಡಿಗೆ ಇದ್ದಂಗಿದೆ ಈ ಸಲದ ರಾಜ್ಯಸಭಾ ಎಲೆಕ್ಷನ್ನು. 4 ಕ್ಯಾಂಡಿಡೇಟ್ ಕಣದಲ್ಲಿದ್ದರೆ ಕ್ಲಿಯರು, 3 ಕಾಂಗ್ರೆಸ್ನವ್ರು ಗೆಲ್ತಾರೆ, 1 ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿ ಗೆಲ್ಲತ್ತೆ ಅಂತ. 5ನೇ ಕ್ಯಾಂಡಿಡೇಟ್ ಏನಾದರೂ ನಾನು ಒಂದು ಪ್ರಯತ್ನ ಪಡ್ತೀನಿ ಅಂತ ನಾಮಿನೇಷನ್ ಫೈಲ್ ಮಾಡಿ, ಆ 5ನೇ ಕ್ಯಾಂಡಿಡೇಟು ಖಜಾನೆ ದೊಡ್ಡದಿರೋ ಮನುಷ್ಯ ಆಗಿಬಿಟ್ರೆ ಏನಾಗ್ಬಿಡುತ್ತೋ ಅನ್ನೋ ಆತಂಕ ಕಾಂಗ್ರೆಸ್ ಒಳಗಿದೆ. ಅದಕ್ಕೆ ನಮ್ಮ ಅಂದಾಜಿನ ಪ್ರಕಾರ ರಾಜ್ಯಸಭೆ ಚುನಾವಣೆಯೆಲ್ಲ ಮುಗಿಯೋ ತನಕ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ನಿಗೆ ಹೋಗೋದಿಲ್ಲ. ಅಲ್ಲಿ ತನಕ ಯಾರು ಬರ್ತಾರೋ ಅವ್ರಿಗೆ ನಿನ್ನ ಹೆಸರು ಲಿಸ್ಟಲ್ಲಿದೆ, ನೀನು ಮಿನಿಸ್ಟ್ರೇ ಅಂದ್ಕೊಂಡು ಹೋದರೆ ಮುಗೀತಪ್ಪ. ಹಂಗೆ ಮಾಡ್ಕೊಂಡು ಹೋಗ್ತಾರೆ ಅಂತ ಅನಿಸುತ್ತೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಬಿಟ್ರು ಅಂತ ಅವರ ಬೆಂಬಲಿಗರು, ಅವರು ಜಾತಕ ಪಕ್ಷಿ ಅಂತ ಕಾಯ್ತಾ ಇದ್ರು. ಇದ್ದಿದ್ರಲ್ಲಿ ನನಗೆ ಯಾಕೋ ಈ ಮಾಗಡಿ ಬಾಲಕೃಷ್ಣ ಅವರ ಉತ್ಸಾಹನೇ ಕಡಿಮೆ ಅನ್ನಿಸ್ತಾ ಇದೆ. ಇಲ್ಲದೇ ಇದ್ರೆ ಫುಲ್ ಬ್ಯಾಟಿಂಗ್ ಮಾಡಿದವರೇ ಅವರು. ಅನೇಕರು ಮಾತಾಡಿದ್ದಾರೆ. ನಾನು ಹೇಳ್ತಾ ಇದ್ನಲ್ಲ ಡೇಟು, ಆ ಡೇಟ್ ಬಂದೇ ಬಿಡ್ತು ನೋಡಿ ಅಂತ ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್. ಮಾಗಡಿ ಬಾಲಕೃಷ್ಣ ಅವರ ಉತ್ಸಾಹ ಕಡಿಮೆ ಅನ್ನಿಸ್ತಾ ಇದೆ ನನಗೆ. ಶಿವಗಂಗಾ ಬಸವರಾಜ್ ಅವರ ಉತ್ಸಾಹ ಕಡಿಮೆ ಅನ್ನಿಸ್ತಾ ಇದೆ. ಅದು ಯಾಕೆ ಅಂತ ಗೊತ್ತಾಗ್ತಿಲ್ಲ. ಕೇಳಿಸ್ಕೊಳ್ಳಿ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಅಂತ. ಮಾಧ್ಯಮಗಳಲ್ಲಿ ಏನೋ ಒಂದು ಅವಕಾಶ ಸಿಕ್ಕಿದೆ ಉಪಮುಖ್ಯಮಂತ್ರಿಗಳಿಗೆ ಅಂತಕ್ಕಂಥದ್ದನ್ನು ಬಿತ್ತಾರ ಮಾಡ್ತಾ ಇದ್ದೀರಾ. ಬಹುಶಃ ಹೈಕಮಾಂಡ್ ಇನ್ನೂ ಕೂಡ ಸ್ಪಷ್ಟಪಡಿಸ್ಬೇಕು ಅದನ್ನು. ಹೈಕಮಾಂಡ್ ಫೈನಲ್ ಆಗಿ 7 ಗಂಟೆ ಇದೇ ರೀತಿ ಇದೆ ಅಂತ 7 ಗಂಟೆ ನಾವು ಹೂವಾಪೋದ ಮೇಲೆ ಮಾತಾಡ್ತಕ್ಕಂಥದ್ದು ಸೂಕ್ತ ಅಲ್ಲ.
ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಎರಡು ಕಣ್ಣುಗಳಿದ್ದಂಗೆ. ಯಾವ ಕಣ್ಣಿಗೆ ಚುಚ್ಚಿದ್ರು ಕೂಡ ಅದು ನೋವು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಆಗ್ತಕ್ಕಂಥದ್ದು. ಈ ಪಕ್ಷನ ಬಲಿಷ್ಠವಾಗಿ ಕಟ್ಟಬೇಕು ಅಂತಂದರೆ ಇಬ್ಬರು ಜೋಡೆತ್ಕೊಳ್ಳದ ರೀತಿಯಲ್ಲಿ ಮುಂದೆ ಹೋದರೆ ಮಾತ್ರ ಸಾಧ್ಯ. 2028ಕ್ಕೆ ಮತ್ತೆ ಅಧಿಕಾರಕ್ಕೆ ನಾವು ತರಬೇಕು, ಇದರಿಂದ ಇವರಿಬ್ಬರು ಒಗ್ಗಟ್ಟಾಗಿ ಹೋಗಬೇಕು, ಇವರಿಬ್ಬರಲ್ಲಿ ವೈಮನಸ್ಸು ಬರಬಾರ್ದು ಅಂತಕ್ಕಂಥ ವಿಚಾರವಾಗಿ ಅನೇಕ ಚರ್ಚೆಗಳು ನಡೀತಾ ಇತ್ತು. ಆದರೆ ಪ್ರಮುಖವಾಗಿ ಸಿದ್ದರಾಮಯ್ಯನವರು ನಮ್ಮ ಪಕ್ಷದ ಸ್ಟ್ರಾಂಗ್ ಪಿಲ್ಲರ್ ಅವರು ನಮ್ಮ ಪಕ್ಷಕ್ಕೆ. ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡೆ ಎಲ್ಲ ನಡಿಬೇಕು. ಅದು ಆಗಲಿಲ್ಲ ಅಂತಂದ್ರೆ ಕಷ್ಟ ಆಗ್ತದೆ. ವಿಶ್ವಾಸಕ್ಕೆ ತಗೊಂಡೆ ಸಿದ್ದರಾಮಯ್ಯನವ್ರನ್ನ ವಿಶ್ವಾಸಕ್ಕೆ ತೊಗೊಂಡೆ ಎಲ್ಲ ಕೂಡ ಕೆಲಸ ಕಾರ್ಯಗಳು ಆಗಬೇಕು. ಪಕ್ಷದ ಬೆಳವಣಿಗೆ ಸಂಘಟನೆ ಎಲ್ಲ ಕೂಡ ಅವರ ನೇತೃತ್ವದಲ್ಲೇ ನಡಿಬೇಕು. ನನ್ನಷ್ಟು ಖುಷಿ ಪಟ್ಟನು ಯಾರೂ ಇಲ್ಲ ಅಂತ ಕಾಣ್ತದೆ ಪ್ರಾಯಶಃ. ನಾನು ಭಾಳ ಸಂತೋಷವಾಗಿ ನಾನು ಇಡೀ ರಾತ್ರಿ ನಾನು ನಿದ್ದೆ ಮಾಡಲಿಲ್ಲ. ನಾನು ಭಾಳ ಖುಷಿಯಾಗಿದ್ದೆ. ಲಕ್ಷಾಂತರ ಜನ ಇದ್ದಾರೆ, ಅವರೆಲ್ಲ ಮೌನವಾಗಿದ್ದರು. ನಾನು ಮೌನ ಮುರಿದು ನಾನು ಮಾತಾಡಿದ್ದೀನಿ ಅಷ್ಟೇ, ಬೇರೆ ಏನೇನಿಲ್ಲ. ಇದರಲ್ಲಿ ವಿಳಂಬ ಎಲ್ಲ ಆಗ್ತಾ ಇದೆ. ನಿನ್ನೆ ತಾನೇ ಎಲ್ಲನೂ ಒಂದು ಹಂತಕ್ಕೆ ವರಿಷ್ಠರು ತೀರ್ಮಾನ ತಗೊಂಡಿದ್ದಾರೆ. ಸೊ ಇನ್ನು 2-3 ದಿವಸದಲ್ಲಿ ಎಲ್ಲವೂ ಕೂಡ ಒಂದು ಹಂತಕ್ಕೆ ಬರ್ತದೆ. ನಾನಿಲ್ಲ, ನಮ್ಮ ನಾಯಕರಾದ್ರೆ ನಾನೆಲ್ಲ ಆದಂಗೆ. ನಾನು ಮೀಡಿಯಾದವ್ರ ಹತ್ರ ಇವತ್ತೇನು ಮಾತಾಡಲ್ಲ, ಮುಂದಿನ ದಿನಗಳು ಮಾತಾಡ್ತೀನಿ. ಅಂದರೆ ಸರ್, ಈಗ ಸಚಿವ ಸ್ಥಾನದ ಆಕಾಂಕ್ಷಿ ತಾವು ಇದ್ದೀರಾ, ಸಾಕಷ್ಟು ಒತ್ತಡ ಇದೆ ನಿಮ್ಮ ಮೇಲೆ. ಅಫ್ಕೋರ್ಸ್ ನಾಟ್ ಎಲಿಜಿಬಲ್. ಆ್ಯಂಡ್ ನನಗೇನು ಕೊಟ್ಟಿದ್ದಾರೆ ಪಕ್ಷದಿಂದ ಆ ಕೆಲಸವನ್ನು ನಿರ್ವಹಿಸೋಂಥ ಕೆಲಸವನ್ನು ಮಾಡ್ತೇನೆ ನಾನು. ಹೆಚ್ಚಿನದಾಗಿ ನಮಗೆ ಒಳ್ಳೆ ಗೌರ್ನೆನ್ಸು ಇವತ್ತು ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಭಾಳಷ್ಟು ನಿರೀಕ್ಷೆ ಪಟ್ಕೊಂಡು ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ತಂದಿದೆ. ಅದನ್ನು ಅವರ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡಬೇಕು ಅನ್ನೋ ಇನ್ನೂ ಉತ್ಸಾಹ ಹೆಚ್ಚಾಗಿದೆ ಅನ್ನೋ ಹೇಳಬಲ್ಲೆ. ನನಗೆ ಗೊತ್ತಿಲ್ಲ ಅದು. ನನಗೆ ಅದ್ರ ಬಗ್ಗೆ ಚೀಫ್ ಮಿನಿಸ್ಟ್ರ್ ವಿಚಾರದಲ್ಲಿ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ನಾವು ಡೆಲ್ಲಿಗೆ ಹೋಗಿದ್ದು ಒಂದು ಕಡೆ ಆದರೆ ಇವತ್ತಿನ ದಿನ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಬಲ್ಲೆ ನಾನು. ಇಲ್ಲ ನನಗೆ ಮುಖ್ಯಮಂತ್ರಿ ಅವರಾದ್ರೇನು ಇವರಾದ್ರೇನು ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಆ ತೀರ್ಮಾನಕ್ಕೆ ನಾವೆಲ್ಲ ಭದ್ರಾಗಿರ್ತೀವಿ ಅಷ್ಟೇ. ಏನು ಅವರಲ್ಲಿ ಏನೇನು ಒಡಂಬಡಿಕೆ ಆಗಿತ್ತೋ ಗೊತ್ತಿಲ್ಲ. ಅಲ್ಲ, CLP ಮೀಟಿಂಗ್ ಏನೋ ಕರೆದಾರ? ಇಲ್ಲ. ಚಿಕ್ಕಮಗಳೂರಿನ ಶಾಸಕ ತಮ್ಮಯ್ಯ ಅವರಿದ್ದರು, ರಂಭಾಪುರಿ ಸ್ವಾಮಿಗಳಿದ್ರು. ರಂಭಾಪುರಿ ಸ್ವಾಮಿಗಳದೊಂದು ಕಾರ್ಯಕ್ರಮ. ತಮ್ಮಯ್ಯ ಅವರು ಹೇಳಿದ್ರು, ಇಡೀ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ CM ಆಗಬೇಕು ಅಂತ ಹೇಳಿದವರು ನೀವು ಒಬ್ಬರೇ. ಆ ಪ್ರಕಾರ ಡಿ ಕೆ ಶಿವಕುಮಾರ್ CM ಆಗ್ತಾ ಇದ್ದಾರೆ. ಒಕ್ಕಲಿಗ ಸ್ವಾಮೀಜಿಗಳಿಗಿಂತಲೂ ಜೋರಾಗಿ CM ಆಗಬೇಕು ಅಂತ ನೀವು ಹೇಳಿದ್ರಿ. ನಮ್ಮ ನೊಣವಿನ ಕೆರೆ ಪೀಠಕ್ಕೆ ಡಿ ಕೆ ಶಿವಕುಮಾರ್ ಅವರು ನಡ್ಕೊಳ್ತಾ ಇದ್ದಾರೆ, ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಅಂತ ತಮ್ಮಯ್ಯ ಅವರು ರಂಭಾಪುರಿ ಜಗದ್ಗುರುಗಳಿಗೆ ಹೇಳಿದರು. ರಂಭಾಪುರಿ ಜಗದ್ಗುರುಗಳು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ನಿಮ್ಮ ಗಟ್ಟಿ ಧ್ವನಿ ನೀವೇನು ಹೇಳಿದ್ರಿ ಆಗಿದೆ 100% ಆಗಿದೆ. ನಿಮ್ಮ ಆಶೀರ್ವಾದ, ನೀವು ಒಬ್ಬರೇ ಇಡೀ ರಾಜ್ಯದಲ್ಲಿ ಗಟ್ಟಿಯಾಗಿ ಫಸ್ಟ್ ಅವ್ರು ಆಗಲಿ ಅಂತ ಜಗದ್ಗುರುಗಳು ಹೇಳಿದ್ರೆ ನೀವೇ. ಅವ್ರ ಮಕ್ಕಳಿಗೆ ಸಂಸ್ಥಾನ ಜಗದ್ಗುರುಗಳು ಹೇಳಲಿಲ್ಲ. ಆಮೇಲೆ ಅವರು ಅಲ್ಲಿಗಿಂತ ಫಸ್ಟ್ ನಾವು ನಮ್ಮ ಪೀಠ ಮತ್ತು ಅಜಯನ್ ಪೀಠ ಇವೆರಡಕ್ಕೆ ಫಸ್ಟ್ ಆಶೀರ್ವಾದ. ಬಹುಶಃ 5 ವರ್ಷದ ಅವಧಿಯಲ್ಲಿ 2.5 ವರ್ಷ ಸಿದ್ದರಾಮಯ್ಯನವರು, ಮಿಕ್ಕಂತ 2.5 ವರ್ಷ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರಬೇಕು ಅಂತ ನಿರ್ಣಯ ಮಾಡಿದರು. ಆದರೆ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಒಳ್ಳೆ ರೀತಿಯಿಂದ ನಡೆಸಲಿ, ಅಭಿವೃದ್ಧಿ ಕಾರ್ಯಗಳನ್ನು ಮೊದಲು ಗಮನದಲ್ಲಿಟ್ಟು ಆ ನಂತರದಲ್ಲಿ ಅಂಥ ಕಾರ್ಯಗಳನ್ನು ಮಾಡೋದು ಒಳಿತಂತ ನಮಗನಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ನೂತನ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕರಿಸಿದಂಥ ಡಿ ಕೆ ಶಿವಕುಮಾರ್ ಅವರು ಇಂಥ ಎಲ್ಲ ಗಟ್ಟಿ ನಿಲುವುಗಳನ್ನು ತೆಗೆದುಕೊಳ್ಳುವಂಥ ಒಂದು ಆತ್ಮಬಲ ಶಕ್ತಿ ಅವರಿಗೆ ಬರಲಿ. ಮತ್ತು ಅವರು ಸಿದ್ದರಾಮಯ್ಯನವರು ಮುಂದೇನು ಮಾಡ್ತಾರೆ, $1 ಮಿಲಿಯನ್ ಕ್ವಶನ್ ಅಂತೀವಲ್ಲ ಅದೇ. ರಾಜ್ಯಸಭೆಗೆ ಇಲ್ಲಿ ತನಕ ಅವರು ತಮ್ಮ ಆಪ್ತರ ಜೊತೆಗೆ ಮಾತನಾಡಿದ್ದನ್ನು ನೋಡಿದ್ರೆ ರಾಜ್ಯಸಭೆಗೆ ಹೋಗುವ ಮನಸ್ಸು ಅವರಿಗೆ ಎಳ್ಳು ಕಾಳಿನಷ್ಟು ಇಲ್ಲ. ಶಾಸಕನಿದ್ದೀನಿ, ಶಾಸಕನಾಗಿ ಪೂರ್ತಿ ಅವಧಿ ಇರ್ತೀನಿ, ಅಷ್ಟು ಬಿಟ್ಟರೆ ನನಗೇನೂ ಬೇರೆ ಅಧಿಕಾರ ಬೇಡ ಅಂತಾರಂಥವ್ರು. ಉಳಿದಂತೆ ಶಾಸಕಾಂಗ ಪಕ್ಷದ ನಾಯಕರಾಗಿ ಡಿ ಕೆ ಶಿವಕುಮಾರ್ ಅವರು ಆಯ್ಕೆಯಾದ ನಂತರ KPCC ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ.
ನಾವು ತುಂಬ ಸಲ ನಾವು ಖಾಸಗಿಯಾಗಿ ಕೂತ್ಕೊಂಡಾಗ ನಾನು ಪ್ರಶಾಂತ್ ನಾಥ್ ಎಲ್ಲ ಡಿ ಕೆ ಶಿವಕುಮಾರ್ ಅವರ ನಿಜವಾದ ಅಧಿಕಾರ ಯಾವುದು ಅಂತ ನಾವು ಚರ್ಚೆ ಮಾಡ್ತಾಯಿದ್ವಿ. ನೀರಾವರಿ ಸಚಿವರಾಗಿರುವುದಾ, ಉಪಮುಖ್ಯಮಂತ್ರಿ ಆಗಿರುವುದಾ, ಅಥವಾ KPCC ಅಧ್ಯಕ್ಷರಾಗಿರುವುದಾ ಅಂತ. KPCC ಅಧ್ಯಕ್ಷರಾಗಿರುವುದೇ ಎಲ್ಲದಕ್ಕಿಂತ ದೊಡ್ಡ ಅಧಿಕಾರ, ಸಂಘಟನೆ ಕೈಯಲ್ಲಿರುತ್ತೆ ಅನ್ನೋದೊಂದು ಲೆಕ್ಕಾಚಾರ. ಬಟ್ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಮಾತಾಡುವಾಗ ನಾನು ಲೋಕಸಭಾ ಎಲೆಕ್ಷನ್ ಆದಮೇಲೆ ಹೇಳಿಬಿಟ್ಟಿದ್ದೀನಿ, ನನಗೆ ಸಾಕು ಅಧ್ಯಕ್ಷ ಸ್ಥಾನ, ಬೇರೆ ಯಾರು ಮಾಡ್ಕೊಳ್ಳಿ ನೀವು ಅಂತ ಹೇಳಿಬಿಟ್ಟಿದ್ದೀನಿ ಅಂತಾರವರು. ಯಾವ್ದು ನಿಜನೋ ಗೊತ್ತಿಲ್ಲ. ಬಟ್ ಡಿ ಕೆ ಶಿವಕುಮಾರ್ ಅವರು ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾದ ತಕ್ಷಣ KPCC ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಒಕ್ಕಲಿಗ ಸಮುದಾಯದವರೊಬ್ಬರು ಮುಖ್ಯಮಂತ್ರಿ ಆದರೆ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಅನ್ನೋದೊಂದು ಇರಬೇಕಾಗತ್ತೆ. KPCC ಅಧ್ಯಕ್ಷ ಸ್ಥಾನಕ್ಕೆ ಅಹಿಂದದವರೊಬ್ಬರು ಬರಬೇಕು. ಅಲ್ಪಸಂಖ್ಯಾತ, ದಲಿತ, ಹಿಂದುಳಿದ ಅಹಿಂದದವರೊಬ್ಬರು ಬರಬೇಕು. ಸದ್ಯಕ್ಕೆ ತುಂಬ ಪ್ರಯತ್ನ ಪಟ್ಟು ಆಸೆ ಪಡ್ತಾ ಇರೋರು, ನಾನು KPCC ಅಧ್ಯಕ್ಷ ಆಗಬೇಕು ಅಂತ ಆಸೆ ಪಡ್ತಾ ಇರೋರು ಸತೀಶ್ ಜಾರಕಿಹೊಳಿ. ಅವರು ಮೊನ್ನೆನೂ ಹೇಳಿದ್ರು, ಎರಡೆರಡು ಬೈ ಎಲೆಕ್ಷನ್ಗಳಲ್ಲಿ ನಮ್ಮ ಶಕ್ತಿ ಏನು ಅಂತ ತೋರಿಸಿದ್ದೀವಿ, ಹೈಕಮಾಂಡ್ ತೀರ್ಮಾನ ತಗೊಳ್ಳಿ ಅಂತ. ಅವರಿಗೊಂದು 5-6 ತಿಂಗಳಿಂದ ಒಂದು ಹೆಲಿಕಾಪ್ಟರ್ ತಗೊಂಡ್ರು. ಆವಾಗಲೂ ಹೇಳ್ಕೊಂಡಿದ್ರಂತೆ ಆಪ್ತರ ಹತ್ರ, KPCC ಅಧ್ಯಕ್ಷ ಆದಮೇಲೆ ರಾಜ್ಯ ಸುತ್ತೋದಕ್ಕೆ ಬೇಕಾಗತ್ತೆ ಅಂತ ಹೇಳ್ಕೊಂಡಿದ್ರಂತೆ. ಸದ್ಯಕ್ಕೆ ಬೇರೆ ಯಾವುದೋ ಹೆಸರು ನಮಗೂ ಹೊಳಿತಾ ಇಲ್ಲ. ಸತೀಶ್ ಜಾರಕಿಹೊಳಿ ಅವರ ಹೊರತುಪಡಿಸಿ ಬೇರೆ ಯಾರು KPCC ಅಧ್ಯಕ್ಷರಾಗ್ಬೋದು ಅಂತ. KPCC ಅಧ್ಯಕ್ಷ ಅವರಾಗ್ತಾರೆ. ಉಳಿದಂತೆ ಕ್ಯಾಬಿನೆಟ್ಟು, ನಿಗಮ ಮಂಡಳಿಗಳು ಎಲ್ಲವನ್ನೂ ಡಿ ಕೆ ಶಿವಕುಮಾರ್ ಅವರು ಇನ್ ಕನ್ಸಲ್ಟೇಷನ್ ವಿತ್ ಸಿದ್ದರಾಮಯ್ಯನವರೇ ಮಾಡ್ತಾರೆ. ಸಿದ್ದರಾಮಯ್ಯನವರ ಜೊತೆಗೆ ಮಾತಾಡೇ ಮಾಡ್ತಾರೆ. KPCCಗೆ ತಮಗೆ ಬೇಕಾದ ಟೀಮನ್ನು ಸತೀಶ್ ಜಾರಕಿಹೊಳಿ ಅವರು ಕಟ್ಟಿಕೊಳ್ತಾರೆ. ಒಂದು 5 ತಿಂಗಳು 6 ತಿಂಗಳು ಕೂಲಿಂಗ್ ಡೌನ್ ಪೀರಿಯಡ್ ಅಂತಿರುತ್ತಲ್ಲ, ಅದು ಡಿ ಕೆ ಶಿವಕುಮಾರ್ ಅವ್ರಿಗಿರುತ್ತೆ. 2027 ಶುರುವಾದ ತಕ್ಷಣ ಒಂಥರ ಎಲೆಕ್ಷನ್ ಮೋಡಿಗೆ ಬಂದುಬಿಡುತ್ತೆ, ರಾಜ್ಯ ಎಲೆಕ್ಷನ್ ಮೋಡಿಗೆ ಬಂದುಬಿಡುತ್ತೆ. ಇವತ್ತು ಹೋಗಿ ಸಿದ್ದರಾಮಯ್ಯನವರನ್ನು ಭೇಟಿಯಾಗಿ ಬಂದವರ ಪೈಕಿ ಒಬ್ಬ RV ದೇಶಪಾಂಡೆ ಅವರು ಮಾತ್ರ ಹೇಳಿದ್ದು ರಾಜೀನಾಮೆ ಕೊಡ್ತೀನಿ ಅಂದಿದ್ದಾರೆ ಅಂತ. ಉಳಿದವರೆಲ್ಲ ಇದನ್ನೇ ತಳ್ಳಿ ಹಾಕೋ ಥರ ಮಾತಾಡ್ತಾರೆ. ಸತೀಶ್ ಜಾರಕಿಹೊಳಿ ಅವ್ರು ಹೌದು ಅನ್ನೋ ಥರ ಹೇಳ್ತಾರೆ ಅಷ್ಟೇ. MB ಪಾಟೀಲ್ರಂತೂ ಯಾರು ಹೇಳಿದ್ರು ನಿಮಗೆ ಅಂದ್ಬಿಟ್ರು. ಕೇಳಿಸ್ಕೊಳ್ಳಿ ಒಮ್ಮೆ. CM ಅವರು ರಿಸೈನ್ ಮಾಡ್ತೇವೆ ಅಂತ ಹೇಳಿ ಬಂದಿದ್ದಾರೆ. ನಾವು ಹೇಳಿದ್ವಿ ನೀವು ಮಾಡೋದು ಬೇಡ, ಅದು ಇಲ್ಲ ನಾ ಮಾತು ಕೊಟ್ಟಿದ್ದೇನೆ ಮಾಡ್ತೇವೆ ಅಂತ ಹೇಳಿದ್ರು ಅಷ್ಟೇ, ಮತ್ತೇನ್ ಚರ್ಚೆ ಇಲ್ಲ. ಮಾಡ್ತೇವೆ ಅಂತ ಹೇಳಿದ್ದಾರೆ. ಇಲ್ಲಿ ಶಾಸಕರು ಯಾರು ಮೀಟಿಂಗ್ ಬಂದಿದ್ರು ಅವರೆಲ್ಲರೂ ಹೇಳಿ ಒಕ್ಕಡದಿಂದ ಹೇಳಿದ್ರು, ನೀವು ಆಗ್ಬೇಕಂತ ಹೇಳಿದ್ರು. ಅವ್ರು ಹೇಳಿದ್ರು ಇಲ್ಲ ಹೈಕಮಾಂಡ್ ನನಗೆ ಹೇಳಿದಾಗ ಹೈಕಮಾಂಡ್ ನಾನು ಹೇಳಿದ್ದೇನೆ, ಹಾಗಾಗಿ ಅಷ್ಟೇ ಅವ್ರು ಹೇಳಿದ್ರು. ಮುಂದೇನು ಚರ್ಚೆ ಆಗಿಲ್ಲ. ನಿಶ್ಚಿತವಾಗಿಯೂ ಕೂಡ KC ವೇಣುಗೋಪಾಲ್ ಅವರು ಏನು ಹೇಳಿದಾರಲ್ಲ ಅದೇ ಅಷ್ಟೇ ಅಂತಿಮ. ದ ಅಫಿಷಿಯಲ್ ಸ್ಟೇಟ್ಮೆಂಟ್ ಬೈ KC ವೇಣುಗೋಪಾಲ್ that the discussions were held for Rajya Sabha and council elections. No other matter has been discussed. ನೋಡಿ, ಅದು ಪ್ರಶ್ನೆನೇ ಉದ್ಭವಿಸಂಗಿಲ್ಲ. ಏನು ಹೇಳಿದಾರೆ ವೇಣುಗೋಪಾಲ್ ಅವರು ನಿಮಗೆ? ವೇಣುಗೋಪಾಲ್ ಅವರು ಮಾತಾಡಿದ್ರು. So he is our high command. He is the AICC General Secretary organization. His statement, ಅವರ ಒಂದು ಹೇಳಿಕೆ, ಅದು ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಸುರ್ಜೇವಾಲಾ ಅವ್ರು ಕರ್ಕೊಂಡು ಮೀಟಿಂಗ್ ಮುಗಿದು ಅಫಿಷಿಯಲ್ ಸ್ಟೇಟ್ಮೆಂಟ್, and that official statement is final. ನೋಡಿ, ಅದು ಪ್ರಶ್ನೆನೇ ಬರಂಗಿಲ್ಲ. ಮುಂದುವರಿಸುವುದಂಥದ್ದು ಯಾವ ಪ್ರಶ್ನೆ ಬರ್ತದೆ? ಬದಲಾವಣೆ ಆಗ್ತಿರೋ ಪ್ರಶ್ನೆ ಬರ್ತದೆ. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಏರ್ಪೋರ್ಟ್ನಿಂದ ಹೊರಗಡೆ ಬರ್ತಾ ಇದ್ದಾರೆ. ದೆಹಲಿಯಿಂದ ಬಂದಿಳಿದಿದ್ದಾರೆ. ಕ್ಯಾಮ್ರಾ ಮಾತಾಡ್ತಾರ ನೋಡೋಣ. ನೆನ್ನೆ ಇಡೀ ದಿನ ದೆಹಲಿಯಲ್ಲಿ ಮಾಧ್ಯಮಗಳಿಗೆ ಒಂದೇ ಒಂದು ಶಬ್ದದ ಹೇಳಿಕೆಯನ್ನು ಕೊಟ್ಟಿಲ್ಲ. ಇವತ್ತು ಮಾತಾಡೋದಿಲ್ಲ ಅನ್ಸುತ್ತೆ. ನಡೀರಿ.
ಇದು ದಿಲ್ಲಿಲಿ ನಿನ್ನೆ. ದೆಹಲಿಯಿಂದ ಬಂದರು, ಬಿಗಿ ಭದ್ರತೆಯಲ್ಲಿ ಏರ್ಪೋರ್ಟ್ನಿಂದ ಹೊರಗೆ ಬಂದು ಅವರಿಗೋಸ್ಕರ ಕಾಯ್ತಾ ಇದ್ದ ಬೆಂಜ್ನಲ್ಲಿ ಹೊರಟು. ಬೆಂಜ್ ಯಾಕೆ ತರಿಸ್ಕೊಂಡ್ರು? ಉಪಮುಖ್ಯಮಂತ್ರಿಗಳವರು, ಸರ್ಕಾರಿ ಕಾರ್ ಇರುತ್ತೆ, ಕಾನ್ವಾಯ್ ಇರುತ್ತೆ, ಗೊತ್ತಿಲ್ಲ. ನಾವು ಪತ್ರಕರ್ತರು ಒಂದ್ಸಲ ಓವರ್ ರೀಡಿಂಗ್ ಮಾಡೋಕ್ಕೆ ಶುರು ಮಾಡಿದ್ವಿ. ಖಾಸಗಿ ಕಾರನ್ನು ತರಿಸಿಕೊಂಡಿದ್ದರು. ಈ ಕಾನ್ವಾಯ್ ಎಸ್ಕಾರ್ಟ್ ಇರಬೇಕು, ಇದೆ. ಸೀದಾ ಮನೆಗೆ ಬರ್ತಾರೆ ಅನ್ಸುತ್ತೆ. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿಗೆ ಬಂದಿಳಿದ್ರು. ನನ್ನ AICC ಸಭೆಯ ನಂತರ ಹೊರಗೆ ಬಂದಾಗ ಅವರ ಮುಖದ ಮೇಲೊಂದು ಬಿಗು ಇತ್ತು. ಆವಾಗ ಬಂದ ನಗು ಕೂಡ ಒತ್ತಾಯದ ನಗು ಅನ್ನಿಸ್ತಾ ಇತ್ತು. ಇವು ಬಿಡೋದಿಲ್ಲ ನಮ್ಮ ಹುಡುಗರು, ಇವರು ಚೇಸ್ ಮಾಡ್ಕೊಂಡೇ ಹೋಗ್ತಾರೆ. ಒತ್ತಾಯದ ನಗು ಥರ ಕಾಣಿಸ್ತಿತ್ತು. ನಾನು ಪ್ರಶಾಂತ್ ನಾಥ್ ಅದೇ ನಾನು ಪ್ರಶಾಂತ್ ನಾಥ್ ಕೇಳಿದೆ, ಇಬ್ಬರ ಮುಖನೂ ಹಿಂಗೆ ಇದೆಯಲ್ಲ, ಹಂಗಿದ್ರೆ ಇಬ್ಬರಿಗೂ ಹ್ಯಾಪಿ ನ್ಯೂಸ್ ಇಲ್ವಾ? ಇಬ್ಬರಿಗೂ ಸಮಾಧಾನದ ಸುದ್ದಿ ಇಲ್ವಾ? ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಕೊಡಿ ಅಂತ ಹೇಳಿದರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಅರ್ಥ. ಅವರಾದರೂ ಖುಷಿಲಿರಬೇಕಾಗಿತ್ತಲ್ಲ ಅಂದೆ ನಾನು. ಅದಕ್ಕೆ ರಾಜಕಾರಣದಲ್ಲಿ ಮುಖದ ಎಕ್ಸ್ಪ್ರೆಷನ್ ಕೂಡ 100 ವಿಷಯಗಳನ್ನು ಕನ್ವೆ ಮಾಡ್ತವೆ. ಡಿ ಕೆ ಶಿವಕುಮಾರ್ ಅವರು ಸಂಭ್ರಮ ಪಟ್ಕೊಂಡು ಬಂದರೆ ಸಿದ್ದರಾಮಯ್ಯನವರನ್ನ ಇಳಿಸಿದ ಸಂಭ್ರಮ ಅಂತ ಹೆಚ್ಚಾಗಿ ಕನ್ವೆ ಆಗುತ್ತೆ. ಮುಖ್ಯಮಂತ್ರಿ ಆಗುವ ಸಂಭ್ರಮ ಅನ್ನೋದಕ್ಕಿಂತ ಸಿದ್ದರಾಮಯ್ಯನವ್ರನ್ನ ಇಳಿಸ್ಬಿಟ್ರು ಅನ್ನೋ ಸಂಭ್ರಮ ಕನ್ವೆ ಆಗುತ್ತೆ. ಅದು ಆಗುವುದು ಒಳ್ಳೆಯ ಲಕ್ಷಣ ಅಲ್ಲ. ಹೌದನ್ನಿಸ್ತು ನನಗೆ ಪ್ರಶಾಂತ್ ನಾಥ್ ಆ ಮಾತನ್ನು ಹೇಳಿದಾಗ. ಹೌದನ್ನಿಸ್ತು, ಕರೆಕ್ಟ್ ಅಲ್ವಾ ಅಂತ. ಇವತ್ತು ನೋಡಿ ಅವ್ರ ಮನೆ ಹತ್ರ ಒಂದೆರಡು ಜನ ಪಟಾಕಿ ತಗೊಂಡ್ಬಂದು ಕೆಲವರು ಪಟಾಕಿನೂ ಹೊಡೆದ್ರು. CM ಆಗೇ ಬಿಟ್ರು ಡಿ ಕೆ ಶಿವಕುಮಾರ್ ಅಂತ. ಎಲ್ಲರನ್ನು ಬೈದು ಎಲ್ಲ ವಾಪಸ್ ಕಳಿಸಿದ್ರು ಅವ್ರನ್ನ. ಏರ್ಪೋರ್ಟ್ನಿಂದ ಹೊರಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸದಾಶಿವನಗರದ ಮನೆಗೆ ಅಂತ ಮಾಹಿತಿ. ಖಾಸಗಿ ಕಾರ್ ತರಿಸ್ಕೊಂಡಿದ್ದೆ ನನಗೆ ಯಾಕೋ ಆಶ್ಚರ್ಯ ಅನ್ನಿಸ್ತು.
ನೋಡೋಣ ಡಿ ಕೆ ಶಿವಕುಮಾರ್ ಅವರು ಮನೆ ಹತ್ರನಾರು ಏನಾರೋ ಮಾತಾಡ್ತಾರಾ ಅಂತ. ಇದೆಲ್ಲದರ ನಡುವೆ ನೋಡಿ ಇಷ್ಟೆಲ್ಲ ಆಗ್ತಿರುವಾಗ ಸಿದ್ದರಾಮಯ್ಯನವರು ಇವತ್ತು ವಿಧಾನಸೌಧಕ್ಕೆ ಬಂದರು. ಇದಕ್ಕಲ್ಲ, ಏನು ಜವಾಹರ್ಲಾಲ್ ನೆಹರು ಅವರ ಪುಣ್ಯಸ್ಮರಣೆಗಲ್ಲ, ಹಿಂದುಳಿದ ವರ್ಗಗಳ ಆಯೋಗ ತಯಾರು ಮಾಡಿದ್ದಂಥ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ವರದಿ ಸ್ವೀಕರಿಸೋದಕ್ಕೆ ಬಂದಿರುವುದು. ಸ್ವೀಕಾರ ಮಾಡಿದ್ರು ಅದನ್ನು. ರಾಜೀನಾಮೆ ಕೊಡಬೇಕು ಅಂತ ಹೈಕಮಾಂಡ್ನವ್ರು ಏನಾದ್ರು ಪ್ರೆಷರೈಸ್ ಮಾಡಿದ್ರೆ ನಾನು ಇದೊಂದು ವರದಿ ಅನುಷ್ಠಾನ ಮಾಡಿಯೇ ಕೆಳಗಿಳಿತೀನಿ ಅಂತ ಸಿದ್ದರಾಮಯ್ಯನವರು ಹಠ ಹಿಡಿಬೋದು ಅಂತ ನಾವೊಂದು ಅಂದಾಜು ಮಾಡಿದ್ವಿ. ಈಗ ಇದನ್ನು ಸ್ವೀಕರಿಸಿದ್ರು. ಆ ಮೂಲಕ ನಾನು ಮುಖ್ಯಮಂತ್ರಿ ಆಗಿದ್ದಾಗ ವರದಿ ಸ್ವೀಕರಿಸಿದ್ದೆ, ಸಿದ್ದರಾಮಯ್ಯನವರು ಸ್ವೀಕರಿಸಿದ್ದ ವರದಿ ಇದು ಅಂತ ಒಂದು ಇತಿಹಾಸ ಆಯಿತು ಅಷ್ಟೆ. ಇದನ್ನು ಸ್ವೀಕರಿಸಿದ್ರು. ಸಿದ್ದರಾಮಯ್ಯನವರ ಪೆಟ್ ಪ್ರಾಜೆಕ್ಟು. ಸಿದ್ದರಾಮಯ್ಯನವರ ಆಪ್ತರದ್ದು ಇನ್ನೂ ಒಂದು ಅಬ್ಸರ್ವೇಷನ್ ಇದೆ. ಈಗಾಗಲೇ ಆಯೋಗ ಒಂದು ಸಲ ವರದಿ ಕೊಟ್ಟಿತ್ತು ಇದನ್ನು. ಬಟ್ ಹೈಕಮಾಂಡ್ನವ್ರು ದಿಲ್ಲಿಗೆ ಕಳಿಸಿ ಲಾಸ್ಟ್ ಇಯರ್ ಜೂನ್ನಲ್ಲಿ ಅವರೇ ಅನೌನ್ಸ್ ಮಾಡಿಬಿಟ್ರು, ಈ ಸಮೀಕ್ಷೆ ಇನ್ನೊಂದು ಸಲ ಆಗಬೇಕು ಅಂತ ಇವರೇ ಅನೌನ್ಸ್ ಮಾಡಿಬಿಟ್ರು. ದಿಲ್ಲಿ ನಾಯಕರೇ ಅನೌನ್ಸ್ ಮಾಡಿಬಿಟ್ರು. ಆ್ಯಕ್ಚುಲಿ ಆ ಡಿಸಿಷನ್ ಕ್ಯಾಬಿನೆಟ್ನಲ್ಲಿ ಆಗಬೇಕಾಗಿತ್ತು. ಆನಂತರ ಕ್ಯಾಬಿನೆಟ್ನಲ್ಲಿ ಒಂದು ಫಾರ್ಮ್ಯಾಲಿಟಿ ಮಾಡಿದ್ರು, ಆ ಮಾತು ಬೇರೆ. ಅದಾದ ನಂತರ ಸಿದ್ದರಾಮಯ್ಯನವರು ಒಂಥರ ಬೇಜಾರಲ್ಲಿ ಹೋಗ್ಬಿಟ್ರು ಅಂತ. 2025 ಜೂನ್ನಿಂದ ಮೊದಲಿನ ಸಿದ್ದರಾಮಯ್ಯನವರಾಗಿ ಉಳಿದಿರಲಿಲ್ಲ ಅವರು. ಒಂಥರ ನಿರಾಸಕ್ತಿ ಬಂದುಬಿಡ್ತು, ಏನಪ್ಪ ಹಿಂಗೆ ಮಾಡಿಬಿಟ್ರು ಅನ್ನೋ ಥರದ ನಿರಾಸಕ್ತಿ ಬಂದುಬಿಟ್ಟಿತ್ತು. ಈಗ ಅವರು ಏಕಾಏಕಿ ಕೊಟ್ಟುಬಿಡ್ತೀನಿ ಬಿಡಿ ರಾಜೀನಾಮೆ ಅಂದಿದ್ದು ನಮಗೇನು ಆಶ್ಚರ್ಯ ಆಗಿಲ್ಲ ಅಂತ ಆಪ್ತರು ಹೇಳ್ತಾರೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.